ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಅವರ ಮಾತು ಈ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಮತ್ತು ಮುಂದಿನ 3-4 ತಿಂಗಳುಗಳು ಹೇಗೆಲ್ಲ ಸರ್ಕಾರ ಜನಹಿತಕ್ಕೋಸ್ಕರ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇತ್ತು. ಹಾಗಾಗಿ ನರೇಂದ್ರ ಮೋದಿ ಅವರ 16 ನಿಮಿಷದ ಭಾಷಣದಲ್ಲಿ ಅವರು ಘೋಷಣೆ ಮಾಡಿದ್ದು ಒಂದು ದೇಶ ಒಂದು ರೇಷನ್ ಕಾರ್ಡ್, ಗರೀಬ್ ಅನ್ನ ಯೋಜನೆ ಬಗ್ಗೆ महत्वद माहितियन्न देशद जनते कोट्टರು. ये फैसला लिया गया है कि प्रधानमंत्री गरीब कल्याण अन्न योजना का विस्तार अब दिवाली और छठ पूजा तक यानी नवंबर महीने के आखिर तक कर दिया जाएगा. यानी 80 करोड़ लोगों को मुफ्त अनाज देने वाली ये योजना अब जुलाई, अगस्त, सितंबर, अक्टूबर, नवंबर में भी लागू रहेगी. सरकार द्वारा इन 5 महीनों के लिए 80 करोड़ से ज्यादा गरीब भाई बहनों को हर महीने परिवार के हर सदस्य को 5 किलो गेहूं या 5 किलो चावल मुफ्त मुहैया कराया जाएगा. और साथ ही प्रत्येक परिवार को हर महीने 1 किलो चना भी मुफ्त दिया जाएगा. 80 ಕೋಟಿ ಭಾರತೀಯರಿಗೆ ಉಪಯೋಗ ಆಗುವ ಹಾಗೆ ನವೆಂಬರ್ ಕೊನೆ ದಿವಸದ ತನಕ ಒನ್ ನೇಷನ್ ಒನ್ ರೇಷನ್ ಇದರ ಅಡಿಯಲ್ಲಿ ಮತ್ತು ಪ್ರಧಾನಮಂತ್ರಿ ಗರೀಬ್ ಅನ್ನ ಯೋಜನೆ ಅಡಿಯಲ್ಲಿ ಮುಂದೇನು ನೆಕ್ಸ್ಟ್ ಆಷಾಢ ಮುಗಿದ ಮೇಲೆ ಸಾಲು ಸಾಲು ಹಬ್ಬಗಳು ಬರುತ್ತೆ. ಅದು ದೀಪಾವಳಿ ಹಬ್ಬ ಮುಗಿಯುವ ತನಕ ನವೆಂಬರ್ ಕೊನೆ ದಿವಸದ ತನಕ ಉಚಿತವಾಗಿ ಎಲ್ರಿಗೂ ಕೂಡ ಅಕ್ಕಿಯನ್ನು ಮತ್ತು ಚೆನ್ನ ಕಾಳುಗಳನ್ನು ಕೊಡುವಂತಹ ಕೆಲಸವನ್ನು ಪ್ರಧಾನಮಂತ್ರಿಯವರ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ನಾವು ಮಾಡ್ತಿದ್ದೀವಿ ಅನ್ನುವ ಮಾಹಿತಿಯನ್ನು ಇಡೀ ದೇಶದ ಜನರಿಗೆ ಕೊಡೋಕ್ಕೆ ಶುರು ಮಾಡಿದ್ರು. ಪ್ಲಸ್ ರೈತರಿಗೆ ಮತ್ತು ಯಾರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನೀವು ನಿಜವಾಗ್ಲೂ ಅವರಿಗೆ ಪ್ರಶಂಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ವ್ಯಕ್ತಪಡಿಸಿದ್ರು. ಪ್ರಧಾನಮಂತ್ರಿಯವರ ಗರೀಬ್ ಕಲ್ಯಾಣ ಯೋಜನೆಯ ಮಹತ್ವದ ಘೋಷಣೆಯನ್ನು ಈ ಸಂದರ್ಭದಲ್ಲಿ ಮಾಡಿದ್ರು. एक राशन कार्ड की व्यवस्था भी हो रही है. यानी एक राष्ट्र एक राशन कार्ड, वन नेशन वन राशन कार्ड. इसका सबसे बड़ा लाभ उन गरीब साथियों को मिलेगा जो रोजगार या दूसरी आवश्यकताओं के लिए अपना गांव छोड़ करके कहीं और जाते हैं, किसी और राज्य में जाते हैं. एक राशन कार्ड की व्यवस्था भी हो रही है. यानी एक राष्ट्र एक राशन कार्ड, वन नेशन वन राशन कार्ड. इसका सबसे बड़ा लाभ उन गरीब साथियों को मिलेगा जो रोजगार या दूसरी आवश्यकताओं के लिए अपना गांव छोड़ करके कहीं और जाते हैं, किसी और राज्य में जाते हैं. एक राशन कार्ड की व्यवस्था भी हो रही है. यानी एक राष्ट्र. हम सारी एहतियात बरतते हुए इकोनॉमिक एक्टिविटीज को और आगे बढ़ाएंगे. हम आत्मनिर्भर भारत के लिए दिन रात एक करेंगे. हम सब लोकल के लिए वोकल होंगे. इसी संकल्प के साथ हम 130 करोड़ देशवासियों को मिलजुल करके संकल्प के साथ काम भी करना है, आगे भी बढ़ना है. हम सारी एहतियात बरतते हुए इकोनॉमिक एक्टिविटीज को और आगे बढ़ाएंगे.
ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಶ್ರೀ ಚಕ್ರವರ್ತಿ ಸೂಲಿಬೇರೆ ಅವರು ಜಾಯ್ನ್ ಆಗಿದ್ದಾರೆ. ಗುಡ್ ಈವ್ನಿಂಗ್ ಸರ್. ಇವತ್ತಂತೂ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು, ಏನೆಲ್ಲ ಮಾತಾಡಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಇತ್ತು. ಬಟ್ ಫೈನಲಿ ಅನ್ಲಾಕ್ 2.0 ಕಾಲಿಡ್ತಿರೋ ಸಂದರ್ಭದಲ್ಲಿ ಒಂದು ಸಣ್ಣ ಮೆಸೇಜ್ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ನಾವು ಕೆಲಸನೂ ಮಾಡಬೇಕು ಮತ್ತು ಕರೋನಾಯಿಂದ ಬಚಾವೂ ಆಗಬೇಕು ಅನ್ನೋ ಒಂದು ಮೆಸೇಜನ್ನು ಈ ಮೂಲಕ ಪಾಸ್ ಮಾಡಿದ್ದಾರೆ. ನೀವು ಇದನ್ನು ಹೇಗೆ ಅನಲೈಸ್ ಮಾಡ್ತೀರಿ 16 ನಿಮಿಷದ ಅವರ ಭಾಷಣವನ್ನು? ಡೆಫಿನೆಟ್ಲಿ ನನ್ಗೆ ಗೊತ್ತಿದೆ, ಇವತ್ತು ತುಂಬಾ ಜನ ಕಾಯ್ಕೊಂಡು ಕೂತಿದ್ರು ನರೇಂದ್ರ ಮೋದಿ ಚೀನಾ ಬಗ್ಗೆ ಏನಾದ್ರು ಹೇಳ್ತಾರೆ ಅಂತ. ಮೋದಿ ಅವರು ಈ ಹಿಂದೆ ಕೂಡ ಮಾತಾಡಿರೋದನ್ನ ನಾವ್ ಯಾವಾಗ ನೋಡಿದೀವೋ, ಯಾವತ್ತೂ ಕೂಡ ಅವ್ರು ಏನು ನೇರವಾಗಿ ಹೇಳಿದ್ದನ್ನ ಯಾವತ್ತೂ ಯಾರು ಕೇಳಲೇ ಇಲ್ಲ. ಈ ತರ ಯಾರಿಗೋ ಏನೋ ಮೆಸೇಜ್ ಮುಟ್ಟಿಸ್ಬೇಕು ಅನ್ನೋ ತರ ಇರುತ್ತೆ. ಬಟ್ ಇವತ್ತಿನ ದಿನದ ಮಾತ್ರ ಇಟ್ ವಾಸ್ ವೆರಿ ಕ್ಲಿಯರ್, ಲೌಡ್ ಅಂಡ್ ಕ್ಲಿಯರ್ ಮೆಸೇಜ್ ಏನು ಅಂತಂದ್ರೆ, ಭಾರತದ ಜನರ ಅವ್ರು ಹೇಳ್ತಾರೆ ಈ ಹೋರಾಟ ಎಂತದ್ದು ಅಂತಂದ್ರೆ 100 ಕೋಟಿ ಜನರ ಬದುಕನ್ನು ಉಳಿಸುವಂತ ಹೋರಾಟ ಅಂತ. ಎಕ್ಸಲೆಂಟ್ ಫ್ರೇಸ್ ಅದು. ಆ ದೃಷ್ಟಿಯಿಂದ ಅವ್ರ ಹೋರಾಟದ ಚಿಂತನೆಯನ್ನ ಕೊಟ್ಟಿದ್ದು ಮೊದಲನೇದಾದ್ರೆ, ಎರಡನೇದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನುವಂತ ಒಂದು ಕಲ್ಪನೆಯನ್ನ ಅವ್ರು ಮೊದಲಿಂದಲೂ ಹೇಳ್ತಿದ್ದಾರೆ. ಅದನ್ನ ವ್ಯಾಪಕಗೊಳಿಸಲಿಕ್ಕೆ ಎಲ್ಲ ಸರ್ಕಾರಗಳು ಟ್ರೈ ಮಾಡಬೇಕು ಅಂತ ಹೇಳ್ತಿರೋದು. ಅಂಡ್ ದೆನ್ ಸುಮಾರು 80 ಕೋಟಿ ಜನರಿಗೆ ಮುಂದಿನ 3-4 ತಿಂಗಳ ಕಾಲ ನಾವೇನು ಧಾನ್ಯವನ್ನು ಕೊಡ್ತೀವಿ ಅದನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ. ಇದು ಏನಂತಂದ್ರೆ, ಸುಮ್ನೆ ನೀವು ಆಲೋಚನೆ ಮಾಡಿ ನೋಡಿ ಹರೀಶ್, ಇದು ತುಂಬಾ ವಿಶೇಷವಾಗಿರುವಂತ ಸಂಗತಿ ಏನು ಅಂದ್ರೆ, ಅವ್ರು ಕೋಟ್ ಮಾಡ್ತಾರೆ, ಅಮೆರಿಕ ಕಂಪೇರ್ ಮಾಡಿದ್ರೆ ಅಮೆರಿಕಾದ ಒಟ್ಟಾರೆ ಜನಸಂಖ್ಯೆ 2.5 ಪಟ್ಟು ಜನರಿಗೆ ನಾವು ಉಚಿತವಾಗಿರುವಂತ ಅನ್ನವನ್ನ ಕೊಡ್ಲಿಕ್ಕೆ ಸಾಧ್ಯವಾಗಿದೆ, ಧಾನ್ಯವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಭಾರತ ಸಾಮಾನ್ಯವಾದ ಶಕ್ತಿ ಅಲ್ಲ ಅಂತ. ನೀವು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ತಗೊಳ್ಳೋದಾದ್ರೆ, ನಾವು ಮಿಲಿಟರಿಲಿ ತುಂಬಾ ದೊಡ್ಡ ಶಕ್ತಿ, ಅನುಮಾನವೇ ಇಲ್ಲ. ಎಂತ ದೊಡ್ಡ ಶಕ್ತಿ ಅಂತಂದ್ರೆ, ಇವತ್ತು ಚೈನಾದ ಎದುರಿಗೆ ಫೇಸ್ ಆಫ್ ನಡೀತಾ ಇರುವಾಗ ನಾವು ಕರ್ಕೊಂಡು ಹೋಗಿ ನಮ್ ಎಲ್ಲ ಸೇನೆಯನ್ನ ಅಲ್ಲೂ ನಿಲ್ಲಿಸಿದ್ದೀವಿ, ಪಾಕಿಸ್ತಾನ ಜೊತೆಗೆ ಬಡದಾಡ್ತಾ ಇದ್ದೀವಿ. ಆ ಕಡೆ ನೇಪಾಳದವರು ನಮ್ ಮುಂದೆ ಮಾತಾಡದೇ ಇರೋ ತರ ಸೈಲೆಂಟ್ ಆಗೋ ತರ ಆಗಿದೆ. ಸೊ ಈ ಕಡೆ ಶ್ರೀಲಂಕಾ ಏನೋ ಸ್ವಲ್ಪ ಇದ್ ಮಾಡಿದಾಗ ಅಮೆರಿಕಾದಿಂದ ಅದನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತಿದೀವಿ. ಎಲ್ಲ ಚಟುವಟಿಕೆಗಳು ನಡೀತಾ ಇರುವಾಗ್ಲೂ ಕೂಡ ನಾವು ಒಂದು ಸಂದೇಶ ಜಗತ್ತಿಗೆ ಕೊಟ್ಟಿದ್ದೀವಿ ಏನಂತಂದ್ರೆ, ನಮ್ಮನ್ನು ನಾವು ಸಂಭಾಳಿಸಿಕೊಳ್ಳುವಂತ ತಾಕತ್ತು ಈ ಹೊತ್ನಲ್ಲೂ ಇದೆ, ನಾವು ಪೂರ್ತಿ ಡೌನ್ ಆಗ್ಲಿಲ್ಲ, ನಾವು ಒಂಥರ ಸ್ಟ್ರೆಂತ್ ಬೇರೆ ಇದೆ ಅನ್ನುವ ಮೆಸೇಜು ಕೂಡ ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ಅಡಗಿದೆ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಸೊ ಟು ಲಿಸನಿಂಗ್ ಮೊದಲನೇ ಬಾರಿ ತಕ್ಷಣ ಕೇಳಿದಾಗ ನನಗೆ ಅನ್ನಿಸ್ತು, ಮೆಸೇಜಸ್ ತುಂಬಾ ವಿಭಿನ್ನವಾಗಿರುವ ಸ್ವರೂಪದಲ್ಲಿ ಹೋಗ್ತಾ ಇದೆ. ಮತ್ತು ಸಮಾಜದ ಬಡವರಿಗೆ, ನಿನ್ನೆ ತಾನೇ ಕಾಂಗ್ರೆಸ್ ಅವರು ಒಂದು ಪ್ರತಿಭಟನೆ ಮಾಡಿದ್ದಾರೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬಿಡ್ತಾ ಇದೆ, ನಮ್ಗೆ ಬಹಳ ಕಷ್ಟ ಆಗ್ತಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗ್ತಿದೆ, ಬಡವರಿಗೆ ತುಂಬಾ ಕಷ್ಟ ಅಂತ ಹೇಳುವಾಗ ನರೇಂದ್ರ ಮೋದಿ ಹೇಳ್ತಿದ್ದಾರೆ, ಅವ್ರು ತುಂಬಾ ಚೆನ್ನಾಗಿರುವಂತ ಮಾತುಗಳನ್ನು ಹೇಳಿದ್ದಾರೆ. ಈ ಮಳೆಗಾಲದಲ್ಲಿ ನೀವು ಪೂರ್ತಿ ಭಾಷಣ 15-16 ನಿಮಿಷದ ಭಾಷಣಗಳಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಮಳೆಗಾಲದಲ್ಲಿ ಬೇರೆಲ್ಲ ಆಕ್ಟಿವಿಟೀಸ್ ಡೌನ್ ಆಗುತ್ತೆ, ಒಂದೇ ಒಂದು ಆಕ್ಟಿವಿಟಿ ಚಟುವಟಿಕೆ ತುಂಬಾ ಜೋರಾಗಿರೋದು ಅಂತಂದ್ರೆ ಕೃಷಿ ಆಕ್ಟಿವಿಟಿ. ಅಂದ್ರೆ ನೀವು ಊರಿಂದ ಹೊರಗೆ ಬರಬೇಕಾದಂತ ಅಗತ್ಯ ಇಲ್ಲ, ಸದ್ಯಕ್ಕೆ ಕೃಷಿ ಆಕ್ಟಿವಿಟಿ ಮೇಲೆ ಗಮನ ವಹಿಸಿ ಅನ್ನುವಂತ ಕಲ್ಪನೆ ಕೊಟ್ಟು ಇದ್ದ ಜಾಗದಲ್ಲೇ ಬಡವರಿಗೆ ಬೇಕಾಗಿರುವಂತದನ್ನೆಲ್ಲವನ್ನು ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳುವಂತದ್ದು ಇದೆಯಲ್ಲ, ಬಹುಶಃ ಕಾಂಗ್ರೆಸ್ಸಿನ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಅವ್ರು ಕೊಟ್ಟಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಸೀಸನ್ ಚೇಂಜ್ ಆಗ್ತಿದೆ, ಇವಾಗ ಕರೋನಾ ಅಷ್ಟೇ ಅಲ್ಲ, ಬೇರೆ ವಿರುದ್ಧ ಕೂಡ ನಾವು ಹೋರಾಡುವಂತಹ ಮನೋಭಾವ ಬೆಳೆಸ್ಕೊಳ್ಬೇಕು ಅನ್ನೋ ಆತ್ಮವಿಶ್ವಾಸವನ್ನು ತುಂಬುತ್ತಾ ನವೆಂಬರ್ ತನಕ ಅಂತ ಒಂದು ಪ್ರಸ್ತಾಪ ಮಾಡ್ತಾರೆ ಚಕ್ರವರ್ತಿ ಅವರೇ. ಅಂದ್ರೆ ಅರ್ಥ, ಇನ್ನು 4 ತಿಂಗಳು ಬಿ ಕೇರ್ಫುಲ್, ಇದೊಂಥರ ಅನ್ಲಾಕ್ ಆದ್ರೂ ಕೂಡ ಲಾಕ್ ಒಳಗೆ ಇರ್ತೀರಾ ಅನ್ನೋ ಮೆಸೇಜ್ ಪಾಸ್ ಆಯ್ತಾ? ಡೆಫಿನೆಟ್ಲಿ ಹೌದು. ಇನ್ನೊಂದು ತುಂಬಾ ಚೆನ್ನಾಗಿರುವಂತ ಇದು, ನಾನು ತುಂಬಾ ಜನ ರಾಷ್ಟ್ರ ಮಟ್ಟದ ಇವರೆಲ್ಲ ಅನಲೈಸ್ ಮಾಡಿಸೋದನ್ನ ಈಗಾಗಲೇ ಕೇಳ್ತಿದ್ದೆ. ಒಂದೇನಿದೆ ಅಂತಂದ್ರೆ, ಭಾರತದಲ್ಲಿ ನಾವೀಗ ಗಮನಿಸಬೇಕಾಗಿರೋ ಸಂಗತಿ ಇದೇನು, ವ್ಯಾಕ್ಸಿನ್ ಬರುವವರೆಗೂ ಜಗತ್ತು ರನ್ ಆಗಲ್ಲ. ಸೊ ಜಗತ್ತಿನ ಅನೇಕ ರಾಷ್ಟ್ರಗಳು ವ್ಯಾಕ್ಸಿನ್ ಹಿಂದೆ ಬಿದ್ದಿವೆ ಮತ್ತು ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಕಣ್ಣು ಕೂಡ, ಬಿಲೀವ್ ಮಿ, ಅದು ಭಾರತದ ಮೇಲೆಯೇ ಇದೆ. ಭಾರತದಲ್ಲಿ ಅದಾಗ್ಲೇ ಸುಮಾರು 6-8 ಕಂಪನಿಗಳು ಅವರು ಟೆಸ್ಟ್ ಅನ್ನು ಶುರು ಮಾಡಿದ್ದಾರೆ. ಅವರು ತಾವು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದ್ದೀವಿ ಅನ್ನೋದನ್ನ ವರ್ಕ್ ಮಾಡ್ತಿದ್ದಾರೆ. ಸೊ ಬಹುಶಃ ನವೆಂಬರ್ಗಿಂತ ಮುಂಚೆಯೇ ಇದು ಕೂಡ ಬರಬಹುದು ಅನ್ಸುತ್ತೆ. ಸೊ ಇವೆಲ್ಲವನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಏನೋ ಒಂದು ಮಹತ್ವದ ಕೆಲಸಕ್ಕೆ ಭಾರತ ಸಜ್ಜಾಗ್ತಿದೆ ಎನ್ನುವಂತ ಕಲ್ಪನೆಯನ್ನು ಕೂಡ ಬಹಳ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಏನ್ ಬೇಕಿದ್ರು ಆಗ್ಬೋದು. ತುಂಬಾ ಜನಕ್ಕೆ ಇವತ್ತು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು, ನರೇಂದ್ರ ಮೋದಿ ವ್ಯಾಕ್ಸಿನ್ ಗಳ ಬಗ್ಗೆ ಏನಾದ್ರು ಮಾತಾಡ್ತಾರಾ ಅಂತ ಬಹಳ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಟ್ ಅದು ಆಗ್ಲಿಲ್ಲ. ಆದ್ರೆ ಅದಕ್ಕೆ ಬೇಕಾಗಿರುವಂತ ಪೂರ್ವಭಾವಿ ತಯಾರಿ, ಅವರು ನನಗೆ ಬಹಳ ಆಶ್ಚರ್ಯ ಅಂತಂದ್ರೆ, ಈ ಹೊತ್ನಲ್ಲಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನ ಇಷ್ಟು ಸ್ಟ್ರಾಂಗ್ ಆಗಿ ಅವರು ಸಜೆಸ್ಟ್ ಮಾಡ್ತಾ ಇರೋದು, ಮತ್ತು ಎಲ್ಲಾ ರಾಷ್ಟ್ರಗಳಿಗೂ ಎಲ್ಲಾ ರಾಜ್ಯಗಳಿಗೂ ಅವ್ರು ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರು. ಬಹುತೇಕ ರಾಜ್ಯಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡಿವೆ, ಇನ್ನೂ ಕೆಲವು ರಾಜ್ಯಗಳು ಮಾಡ್ಲಿಲ್ಲ, ಅದು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೀನಿ ಅಂತ ಒಂದು ವಿಶೇಷವಾದ ಆಗ್ರಹವನ್ನು ಇಟ್ಟಿದ್ದಾರೆ. ಸೊ ಹಿಡನ್ ಮೆಸೇಜ್ ಇಡೀ ಇದರಲ್ಲಿ ನನಗೆ ಕಾಣಿಸ್ತಾ ಇರೋದು ಅದರಲ್ಲಿ ಏನೋ ಇದೆ ಅಂತ ಅನ್ಸುತ್ತೆ. ಲೆಟ್ ಅಸ್ ಸಿ, ಅದು ಈಗಲೇ ಏನಾದ್ರೂ ಹೇಳಲಿಕ್ಕೆ ಆಗಲ್ಲ, ಬಟ್ ಸ್ವಲ್ಪ ಸಮಯ ಹೋದ ನಂತರ ಗೊತ್ತಾಗ್ಬೋದು ಅಂತ ಅನ್ಸುತ್ತೆ. ಬಟ್ ಈಗ ವೆರಿ ಕ್ರೂಷಿಯಲ್ ಅಂತ ಅನ್ಸುತ್ತೆ. ಅಂದ್ರೆ
ಇದುವರೆಗೆ ಒಂದು ಲೆಕ್ಕ ಈ ಕರೋನಾಗೆ ಸಂಬಂಧಪಟ್ಟ ಹಾಗೆ, ಇಲ್ಲಿಂದ ಇನ್ನೊಂದು ಲೆಕ್ಕ ಶುರುವಾಗುತ್ತೆ. ಬಿಕಾಸ್ ಇವಾಗ ನಮ್ಮ ದೇಶದಲ್ಲಿ ಪೀಕ್ ಹೋಗ್ತಾ ಇದೆ. ಪ್ರಪಂಚದ ಟಾಪ್ 5 ದೇಶಗಳಲ್ಲಿ ಭಾರತ ಈಗಾಗಲೇ ಎಂಟ್ರಿ ಪಡೆದಾಯಿತು. ಕರೋನಾ ಸೋಂಕಿತರು ಒಂದು ಕಡೆ, ಸಾವು ನೋವು ಇನ್ನೊಂದು ಕಡೆ. ಹೌ ಕ್ರೂಷಿಯಲ್ ನಿಮ್ಮ ಅನಲೈಸೇಷನ್ ಪ್ರಕಾರ ಇವಾಗಿನ ಸ್ಥಿತಿಗಳ ಬಗ್ಗೆ ಮತ್ತು ನರೇಂದ್ರ ಮೋದಿ ರಿಯಾಕ್ಟ್ ಮಾಡ್ತಾರೆ? ಒಂದು ಅವರು ಆರಂಭದಲ್ಲಿ ಅದನ್ನ ಹೇಳಿದ್ದಾರೆ, ನಾವು ಕೂಡ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ. ಅಫ್ಕೋರ್ಸ್ ನಾವು ಟಾಪ್ 5 ಅಲ್ಲಿ ಎಂಟ್ರಿ ಮಾಡಿದೀವಿ ನಿಜ, ನಂಬರ್ಸ್ ಆಫ್ ಅಫೆಕ್ಟೆಡ್ ನ ಲೆಕ್ಕದಲ್ಲಿ. ಆದ್ರೆ ನಮ್ಮ ಟೋಟಲ್ ನಂಬರ್ ಆಫ್ ಪಾಪ್ಯುಲೇಷನ್ ಇದಕ್ಕೂ ಮತ್ತು ನಮ್ಮ ನಂಬರ್ ಆಫ್ ಅಫೆಕ್ಟೆಡ್ ಇವೆರಡು ಲೆಕ್ಕ ಹಾಕೊಂಡ್ರೆ ನಾವು ಈಗಲೂ ಕೂಡ ತುಂಬಾ ಕಡಿಮೆಯಲ್ಲೇ ಇದ್ದೀವಿ. ನಾನು ಇವತ್ತು ಅಮೆರಿಕಾದ ಲೆಕ್ಕಾಚಾರ ನೋಡ್ತಿದ್ದೇನೆ. ಅಮೆರಿಕ ಒಂದೇ ದಿನದಲ್ಲಿ 45,000 ಆನ್ ಅಂಡ್ ಅರೌಂಡ್ ಅಷ್ಟು ರೇಂಜ್ ಅಲ್ಲಿ ಪೀಕಿಗೆ ಹೋಗಿ ಅಷ್ಟರ ಮಟ್ಟಿಗೆ ಅಫೆಕ್ಟ್ ಆಗಿದ್ರು ಅಂತ. ನಾವಿನ್ನೂ ಆ ತರದ ಪೀಕಿಗಂತೂ ಹೋಗ್ಲಿಲ್ಲ. ಯಾವುದೇ ಆದ್ರೂ ಕೂಡ ನಮ್ ನಂಬರ್ ರೇಷಿಯೋ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ. ಅದು ಲಾಕ್ ಡೌನ್ ಮಾಡಿದ್ರ ಪ್ರಭಾವ ಇದೆ. ಆದ್ರೆ ನರೇಂದ್ರ ಮೋದಿ ಇವತ್ತು ಎಚ್ಚರಿಕೆ ಕೊಡ್ತಿದ್ದಾರೆ, ಲಾಕ್ ಡೌನ್ ಓಪನ್ ಮಾಡಿದ ತಕ್ಷಣ ಅತ್ಯಂತ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದೀರಿ, ಬಿ ಕೇರ್ಫುಲ್, ಸ್ವಲ್ಪ ಎಚ್ಚರಿಕೆಯಿಂದ ನಾವೆಲ್ಲರೂ ಸೇರ್ಕೊಂಡು ಈ ಹೋರಾಟದಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಿದ್ದಾರೆ. ಬಹುಶಃ ದೇಶದ ಜನ ಮೊದಲನೇ ಇದನ್ನ ತೆಗೆದುಕೊಳ್ಬಹುದು. ಇನ್ನು ಎರಡನೇದು, ನರೇಂದ್ರ ಮೋದಿ ಅವರು ಹೇಳ್ತಾರೆ ಡೆತ್ ರೇಟ್ ಜಗತ್ನಲ್ಲಿ ಏನಿದೆಯೋ ಆ ತರದ್ದು ಇಲ್ಲ ಅಂತ. ಎಲ್ಲಾ ಏನು ಅನಲೈಸ್ ಮಾಡುವಂತವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಲಾಕ್ ಡೌನ್ ನ ಪ್ರಭಾವದಿಂದಾಗಿ ಏನು ವೈರಲ್ ಲೋಡ್ ಇರ್ಬೇಕಿತ್ತೋ ಆ ವೈರಲ್ ಲೋಡು ಯಾರಿಗೂ ಇಲ್ಲದೆ ಇರೋದ್ರಿಂದ ಬಹುತೇಕರು ಹೋದವರು ಇದು ವಾಪಸ್ ಬಂದ್ಬಿಡ್ತಾರೆ, ಹುಷಾರಾಗಿ ಬರ್ತಾರೆ ಅಂತ ಅನೇಕ ಡಾಕ್ಟರ್ಸ್ ಕೂಡ ಹೇಳ್ತಿದ್ದಾರೆ. ಯಾರ್ಯಾರು ಒಳಗೆ ಹೋಗ್ತಾರೋ ಅಥವಾ ಯಾರ್ಯಾರು ಟ್ರೀಟ್ಮೆಂಟ್ ಗೆ ಅಂತ ಹೋಗ್ತಾರೋ ಬಹುತೇಕರಿಗೆ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ, ಎಲ್ಲೋ ಕೆಲವರಿಗೆ ಮಾತ್ರ ಟ್ರೀಟ್ಮೆಂಟ್ ಬೇಕಾಗುತ್ತೆ. ವೈರಲ್ ಲೋಡ್ ಅಷ್ಟು ಕಡಿಮೆ ಇದೆ ಮತ್ತು ತೀರಾ ವಿರುಲೆಂಟ್ ಆಗಿಲ್ಲ ಭಾರತಕ್ಕೆ ಬಂದಿರುವಂತ ಇದು. ಬಿಕಾಸ್ ನಾವೇನ್ ಅದಕ್ಕೆ ಪ್ರಿಕಾಷನ್ಸ್ ತಗೊಂಡ್ವಿ, ಅದು ಬಹಳ ಉಪಯೋಗ ಆಯ್ತು ಅಂತ ನರೇಂದ್ರ ಮೋದಿ ಅವೆಲ್ಲವನ್ನು ಹೇಳ್ತಾ, ಜೊತೆಗೆ ಇಷ್ಟು ಜನರ ಬದುಕನ್ನು ಉಳಿಸಬೇಕಾಗಿರೋದ್ರಿಂದ ಎಚ್ಚರಿಕೆಯನ್ನ ತೆಗೆದುಕೋಬೇಕು ಅಂದ್ರು. ಮತ್ತೊಂದು ಗಮನಿಸ್ಬೇಕು ನಾವು, ಅವ್ರು ತಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ತಾ ಒಂದು ಮಾತನ್ನು ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ, ಊರಿನ ಪ್ರಧಾನ ಆಗಿರ್ಬೋದು, ಅಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು ಅಥವಾ ಪ್ರಧಾನಮಂತ್ರಿ ಆಗಿರ್ಬೋದು, ರೂಲ್ ನಿಂದ ಯಾರು ಹೊರತಾಗಿರುವಂತವ್ರಲ್ಲ ಅಂತಂದ್ರೆ ಪ್ರತಿಯೊಬ್ಬರಿಗೂ ಎಚ್ಚರಿಕೆ. ನೀವು MP ಆಗಿರಿ, MLA ಆಗಿರಿ, ಮಂತ್ರಿ ಆಗಿರಿ, ಮುಖ್ಯಮಂತ್ರಿ ಆಗಿರಿ, ನೀವು ಕಂಪಲ್ಸರಿ ಮಾಡಬೇಕಾಗಿರುವಂತ ಅಥವಾ ನಿಯಮಗಳನ್ನೆಲ್ಲ ಪಾಲಿಸಬೇಕಾಗಿರುವಂತ ಜವಾಬ್ದಾರಿ ನಿಮ್ ಹೆಗಲ ಮೇಲಿದೆ. ಯಾಕೆಂದ್ರೆ ನೀವು ಉಳಿಸ್ಕೊಳ್ಬೇಕಾಗಿರೋದು ನಿಮ್ ಜೀವ ಅಷ್ಟೇ ಅಲ್ಲ, ಜೊತೆಯಲ್ಲಿರುವಂತವ್ರು ಎಲ್ಲರ ಜೀವ ಉಳಿಸಬೇಕಾಗಿರುವಂತ ಹೊಣೆಗಾರಿಕೆ ಅಂತ. ಸೊ ಇಟ್ ವಾಸ್ ಅ ಲೌಡ್ ಅಂಡ್ ಕ್ಲಿಯರ್ ಮೆಸೇಜ್. ಆ ಮೆಸೇಜ್ಗಳ ನಡುವೆ ನಂಗೆ ಇನ್ನೊಂದು ಅನಿಸಿದ್ದು, ಇನ್ನೂ ತಿಳುವಳಿಕೆ ಕಡಿಮೆ ಇದೆ ನಿಮಗೆ ಅಂತ ಕೂಡ ಪ್ರಸ್ತಾಪ ಮಾಡಿದ್ರು ಇವತ್ತು. ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಲೇಬೇಕು, ಅಂದ್ರೆ SMS ಬಗ್ಗೆ ಮತ್ತೆ ಸ್ಯಾನಿಟೈಸರ್ ಉಪಯೋಗಿಸಿ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಅವ್ರಿಗೂ ಅರಿವಾಗಿದೆ, ನಮ್ ದೇಶದ ಜನ ಇನ್ನೂ ತಿಳ್ಕೊಂಡಿಲ್ಲ, ಬಿ ಕೇರ್ಫುಲ್ ಅಂತ. ಡೋಂಟ್ ಯು ಫೀಲ್ ದಟ್? ಒಂದು ನನಗೆ ಬಹಳ ಬಾರಿ ನಂಗೆ ತುಂಬಾ ಜನ ಹೇಳ್ತಾರೆ, ಇತ್ತೀಚೆಗೆ ನಾವು ಮಾತಾಡ್ತಿರುವಾಗ ಯಾರೋ ಒಬ್ರು ಹೇಳಿದ್ರು, ಸರ್ ನೀವು ಮನೆ ಒಳಗ್ ಕೂತಿದ್ರೆ ಕರೋನಾ ಇರುತ್ತೆ ಸರ್, ಮನೆಯಿಂದ ಆಚೆ ಬನ್ನಿ, ಕರೋನಾನೇ ಇಲ್ಲ, ಎಲ್ಲ ತುಂಬಾ ಖುಷಿಯಾಗಿ ಓಡಾಡ್ತಿದ್ದಾರೆ ಜನ ಅಂತ. ಸೊ ನಮ್ ಜನ ಹೊರಗಡೆ ಓಡಾಡುವಾಗ ಬಹಳ ಖುಷಿಯಿಂದ ಇದ್ದಾರೆ. ತಮಗೆ ಕರೋನಾ ಬರುವವರೆಗೂ ಬಹುಶಃ ಎಲ್ಲೋ ಒಂದು ಕಡೆ ಈ ಮಧ್ಯದಲ್ಲಿ ಒಂದಷ್ಟು ಕಾಲ ಕರೋನಾ ಬರೋದಿಲ್ಲ, ಕರೋನಾ ಹೋಗ್ಬಿಡತ್ತೆ ಎನ್ನುವಂತ ಈ ಭಾವನೆ ಏನಿತ್ತಲ್ಲ, ಅದೇ ನಮ್ಮನ್ನ ಒಂಥರ ಫ್ರೀಡಮ್ ತರಿಸ್ಕೊಟ್ಬಿಟ್ಟಿದೆ. ಬಟ್ ಈಗ ನಾನು ಗಮನಿಸಿದ್ದೀನಿ, ಬಹುಶಃ ನನ್ಗೆ ಅನ್ಸೋದು ಈಗಿನ ದಿನಗಳಲ್ಲಿ, ನಾನು ಒಂದು ಹಳ್ಳಿಯಲ್ಲಿ ಇದ್ದೀನಿ, ನಾನು ಆ ಹಳ್ಳಿಯಲ್ಲಿ ಇರುವಾಗ ಆ ಹಳ್ಳಿಯ ಜನ ಈಗ ಸ್ವಲ್ಪ ಹೆದರ್ಕೊಳ್ತಾರೆ. ಜನ ಇಲ್ಲೂ ಬಂದ್ಬಿಟ್ಟಿದೆ, ನಮ್ಮ ಹಳ್ಳಿಯ ಡಾಕ್ಟರ್ ಬಂದ್ಬಿಟ್ಟಿದೆ ಅಂತೆ, ನಮ್ಮ ಹಳ್ಳಿಯಲ್ಲಿ ಇಂಥವ್ರಿಗೆ ಬಂದ್ಬಿಟ್ಟಿದೆ ಅಂತೆ, ಯಾಕೋ ಭಯ ಆಗುತ್ತೆ ಕರೋನಾ ಅಂದ್ರೆ ಅಂತ ಈಗ ಶುರುವಾಗಿದೆ. ನನ್ ಲೆಕ್ಕಕ್ಕೆ ಈಗೇನ್ ನಂಬರ್ಸ್ ರೈಸ್ ಆಗ್ತಿದೆ ಅದ್ರ ಜೊತೆಗೆ ಸ್ವಲ್ಪ ಭಯವೂ ಜಾಸ್ತಿ ಆಗ್ತಿದೆ. ಬಹುಶಃ ನರೇಂದ್ರ ಮೋದಿ ಅವರ ಇವತ್ತಿನ ಭಾಷಣ ಜನರಿಗೆ ಆ ದಿಕ್ಕಲ್ಲಿ ತುಂಬಾ ಏನೋ ಒಂದು ಇದು ಕೊಡ್ಲಿಕ್ಕೆ, ದರ್ಶನ ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು ಅಂತ. ಪ್ರಪಂಚದ ಮುಂದುವರೆದ ದೇಶಗಳು ಅಂತ ಕರೆಸ್ಕೊಂಡಿರುವ XYZ ದೇಶಗಳಲ್ಲಿ ಈ ಕರೋನಾಗೆ ಸಂಬಂಧಪಟ್ಟ ಹಾಗೆ ಎನ್ಫೋರ್ಸ್ಮೆಂಟ್ ಆಗಿಲ್ಲ. ಅಂದ್ರೆ ನೀವು ಹಿಂಗೇರಿ, ಹಿಂಗೆ ಹೋಗಿ, ಹೀಗೆ ಮಾಡಿ ಅಂತ ಹೇಳಿಲ್ಲ, ಬಟ್ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಜನ ಅದಕ್ಕೆ ಸ್ಪಂದಿಸ್ತಾರೆ ಕೂಡ. ಬಟ್ ನಮ್ಮ ದೇಶದ ಮನಸ್ಥಿತಿ ಹಂಗಿಲ್ಲ. ಇಲ್ಲಿ ಎನ್ಫೋರ್ಸ್ಮೆಂಟ್ ಮಾಡಿದ್ರು ಜನ ಕೇಳೋ ಸ್ಥಿತಿಲಿಲ್ಲ, ಅವ್ರ ಪಾಡ್ಗೆ ಅವ್ರು ಮಾಡೋದೇ, ಅವ್ರ ಪಾಡ್ಗೆ ಅವ್ರು ಹೋಗೋದೆ. ಬಟ್ ಮೋದಿಯವರು ಈ ಮಾಹಿತಿ ಕಲೆ ಹಾಕಿರ್ತಾರೆ ನಿಜ, ಬಟ್ ಸ್ಟಿಲ್ ಆ ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನ ರಾಜ್ಯ ಸರ್ಕಾರಕ್ಕೆ ಯಾಕೆ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಒಂದು ಭಾರತ ತುಂಬಾ ದೊಡ್ಡ ರಾಷ್ಟ್ರ ಹರೀಶ್, 130 ಕೋಟಿ ಜನ, ಮತ್ತು ಹೇಗಿದ್ದಾರೆ ಅಂತಂದ್ರೆ ಮೋದಿ ಹೇಟರ್ಸ್ ಕೆಲವರು ಇದ್ದಾರೆ. ಅವರು ಮೋದಿ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರವೇ ವಿರೋಧಿಸ್ತಾರೆ. ನನಗೆ ಬಹಳ ವಿಚಿತ್ರ ಅನ್ಸೋದು, ಒಂದು ದೊಡ್ಡ ಪಾರ್ಟಿ, ವಿರೋಧ ಪಾರ್ಟಿ, ಡೀಸೆಲ್ ಪ್ರೈಸು, ಪೆಟ್ರೋಲ್ ಪ್ರೈಸ್ ಹೈಕ್ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಒಂದು ಪ್ರತಿಭಟನೆ ಮಾಡುತ್ತೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಅನ್ನುವಂತ ಒಂದು ಸಾಮಾನ್ಯ ಕಲ್ಪನೆ, ಅಂಡ್ ಯು ಕಾಲ್ ಯುವರ್ ಸೆಲ್ಫ್ ಅ ನ್ಯಾಷನಲ್ ಪಾರ್ಟಿ, ವಿಚ್ ಇಸ್ ಅಬ್ಸರ್ಡ್. ಸೊ ಅಂದ್ರೆ ನೀವು ಮೋದಿ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಇವತ್ತು
ನಾಳೆ ಇವತ್ತು ಮೋದಿ ಏನು ಇದನ್ನ ಹೇಳಿ ಹೋಗಿದ್ದಾರೋ ಅವ್ರಿಗೆ ಇದು ಪುಣ್ಯ ವಿರೋಧಿಸ್ಲಿಕ್ಕೆ ಏನೂ ಇಲ್ಲ. ನೀವು ಬಡವರಿಗೆ ನಾವು ಧಾನ್ಯ ಕೊಡ್ತೀವಿ ಅಂತಂದ್ರೆ ಕೊಡಬೇಡಿ ಅಂತ ಹೇಳಲಿಕ್ಕೆ ಏನೂ ಇಲ್ಲ, ಅದೊಂದು ಬಚಾವ್ ನಾವು. ಅದರ್ವೈಸ್ ಅವ್ರು ಅದನ್ನು ವಿರೋಧಿಸ್ಲಿಕ್ಕೆ ಸಾಧ್ಯ ಇತ್ತು ಅಂತ. ಸೊ ಈ ಎಲ್ಲ ದೃಷ್ಟಿಯಿಂದ ನೋಡಿದ್ರೆ ನನ್ಗೆ ಅನ್ಸುತ್ತೆ ಈ ದೇಶದಲ್ಲಿ ಪ್ರತಿಭಟನೆಗೆ ಸಾವಿರ ಕಾರಣಗಳನ್ನು ಹುಡುಕಬಹುದು. ಮತ್ತೆ ಅದರಲ್ಲೂ ಕೂಡ ಅನೇಕ ಪಕ್ಷಗಳೇ ಅದು ಚೀನಾದಿಂದ ಹಣ ಪಡ್ಕೊಂಡು, ಜಾರ್ಜ್ ಸೋರೋಸ್ ನಿಂದ ಹಣ ಪಡ್ಕೊಂಡು ಈ ದೇಶದಲ್ಲಿ ವಿಪ್ಲವಗಳನ್ನ ಮಾಡ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರುವಾಗ ನಾವು ಎನ್ಫೋರ್ಸ್ ಮಾಡಿ ನೀವು ಹೀಗೆ ಇರಬೇಕು ಅಂತಂದ್ರೆ ಡಿಕ್ಟೇಟರ್ಶಿಪ್ ಅನ್ನುವಂತ ಕಲ್ಪನೆ ಬಂದ್ಬಿಡತ್ತೆ ಅಂತ ಮೋದಿ ಅವರು ನಿಧಾನವಾಗಿ ಅದನ್ನು ಹಂಚಿಬಿಟ್ಟಿದ್ದಾರೆ. ನೀವೇ ನೋಡಿ ಅನ್ನುವಂತ ಒಂದು ಕಲ್ಪನೆಯನ್ನು ಕೊಟ್ಟು ಆಯಾ ರಾಜ್ಯಕ್ಕೆ ತಕ್ಕಂತೆ ಕೊಟ್ಟಿರೋದು ಬಹಳ ಒಳ್ಳೆಯ ಸಂಗತಿ. ನಾವೆಲ್ಲರೂ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ತುಂಬಾ ಮಾತನಾಡ್ತಿರುವಾಗ ಮೋದಿ ಅವರು ಎಲ್ಲವನ್ನೂ ಸ್ಟ್ರಿಕ್ಟ್ ಆಗಿ ಹೀಗೆ ಮಾಡಿ ಅಂತ ಹೇಳಿದೆ, ಅವ್ರಿಗೊಂದು ಗೈಡ್ ಲೈನ್ಸ್ ಕೊಟ್ಟು ಈ ಗೈಡ್ ಲೈನ್ಸ್ ನ ಆಧಾರದಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಿರೋದು ಬಹಳ ಒಳ್ಳೇದು. ಬಟ್ ನನಗನ್ಸೋದು ಇದು ಒಂದು ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಒಂದು ಪಾರ್ಟಿ ಅನ್ನೋಕ್ಕಿಂತ ನಿಮ್ಮ ಪ್ರತಿಯೊಬ್ಬರ ಜವಾಬ್ದಾರಿಯೂ ಹೌದು. ನಾವು ಎಚ್ಚರಿಕೆಯಿಂದ ಅದನ್ನ ಕಾಪಾಡ್ಕೊಂಡು ಬರ್ಬೇಕಾಗುತ್ತೆ ಅಂತ ಅನ್ಸುತ್ತೆ. ಒಂದು ಪ್ರಾಕ್ಟಿಕಲ್ ನೋಟ್, ಈ ಪ್ರಶ್ನೆ ನಿಮ್ಮನ್ನು ಕೇಳಿದ್ರೆ ಸೂಕ್ತ ಅನ್ಸುತ್ತೆ ನನಗೆ. ಎಷ್ಟೋ ಸರಿ ಈ ತರದ ಅನೌನ್ಸ್ಮೆಂಟ್ ಆದಾಗ ಇಲ್ಲೆಲ್ಲೋ ಮುರುಗೇಶ್ ಪಾಳ್ಯದಲ್ಲೋ ಕಲಾಸಿ ಪಾಳ್ಯದಲ್ಲೋ ಇನ್ನೆಲ್ಲೋ ಕೂತಿರುವಂತ ಒಬ್ಬ ಬಡವ ಯೋಚನೆ ಮಾಡ್ತಾನೆ, ಸಾಹೇಬ್ರೇನೋ ಅಲ್ಲಿ ಕೂತ್ಕೊಂಡು ಹೇಳಿದ್ರು ನಮಗ್ ತಲುಪೋದೇ ಇಲ್ಲ ಎಷ್ಟೋ ಸಂದರ್ಭದಲ್ಲಿ ಅಂತ ಅನ್ಬಿಡ್ತಾರೆ. ಸೊ ಪ್ರತಿಯೊಬ್ಬ ಆ ಮನುಷ್ಯನಿಗೆ ತಲುಪಬೇಕು ಅನ್ನುವ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಇನ್ಸ್ಟ್ರಕ್ಷನ್ಸ್ ಯಾವ ಮಟ್ಟದಲ್ಲಿ ಮೂವ್ ಮಾಡ್ತಾರೆ ಚಕ್ರವರ್ತಿ ಅವರೇ? ಒಂದು ಇದು ತುಂಬಾ ಕ್ರಿಟಿಕಲ್ ಟೈಮ್ ಅಲ್ಲಿ ನಾವಿದ್ದೀವಿ. ಅವರು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನುವಂತ ಕಲ್ಪನೆ ಕೊಟ್ಟಿರೋದು ಈ ಕಾರಣಕ್ಕೋಸ್ಕರವೇ, ಸೊ ದಟ್ ನಿಮ್ಗೆ ಆ ಡಾಟಾ ಏನಿದೆ ಒಂದ್ ಕಡೆ ಈಸಿಯಾಗಿ ಸಿಗೋ ತರದ ವ್ಯವಸ್ಥೆ ಆಗುತ್ತೆ ಎನ್ನುವ ದೃಷ್ಟಿಯಿಂದ. ಸೊ ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ನ ಕಲ್ಪನೆಗೆ. ಆದ್ರೆ ನನ್ಗನ್ಸೋದು ಸರ್ಕಾರ ತನ್ನ ಪ್ರಯತ್ನವನ್ನೆಲ್ಲ ಮಾಡ್ತಾ ಇರುತ್ತೆ, ಬಟ್ ನಮಗೂ ಒಂದಷ್ಟು ಜವಾಬ್ದಾರಿ ಏನಿದೆ ಅಂತಂದ್ರೆ ನಾನು, ನೀವು ಅಥವಾ ಸಮಾಜದ ಪ್ರತಿಯೊಬ್ರು, ಅವ್ರು ಹೇಳ್ತಾರೆ ಪ್ರತಿಯೊಬ್ಬ ಬಡವನ ಮನೆಯಲ್ಲೂ ಕೂಡ ನಿರಂತರವಾಗಿ ಅಗ್ನಿ ಉರಿಯುವಂತೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ. ಸೊ ಹೀಗಾಗಿ ಅದಕ್ಕೇನು ತೊಂದರೆ ಆಗದೆ ಇರೋ ತರ ನೋಡ್ಕೋಬೇಕು. ಅಂಡ್ ನಾನು ಇದರಲ್ಲಿ ಖಂಡಿತವಾಗಿಯೂ ನಾನು ಬಹುಶಃ ಸರ್ಕಾರಗಳ ಮೇಲೆ ಆರೋಪ ಇರ್ಬೋದು, ರಾಜಕಾರಣಿಗಳ ಮೇಲೆ ಆರೋಪ ಇರ್ಬೋದು, ಮಂತ್ರಿಗಳ ಮೇಲೆ ಭ್ರಷ್ಟಾಚಾರದ ಆರೋಪಗಳಿರ್ಬೋದು, ಆದ್ರೆ ಈ ದೇಶದ ಸಾಮಾನ್ಯ ಜನತೆ ತನ್ನ ಪಕ್ಕದ ಮನೆಯವನಿಗೆ ತೊಂದರೆ ಆಗದಂತೆ ಇರಬೇಕು ಅಂತ ಅಕ್ಕಿಯನ್ನ ಜೋಡಿಸ್ಕೊಡೋದು, ಹೊಂದಿಸ್ಕೊಡೋದು ಎಲ್ಲ ಪ್ರಯತ್ನವನ್ನು ಮಾಡ್ತಿರೋದು ಬಹಳ ಒಳ್ಳೇದು. ಬಟ್ ನವೆಂಬರ್ನವರೆಗೂ ಇದನ್ನ ತಾಳ್ಕೊಳ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಹರೀಶ್ ಅವರು ಆ ಸೂಚನೆ ಕೊಟ್ಟಿದ್ ನಿಜವೇ ಆದರೆ ನವೆಂಬರ್ ತುಂಬಾ ಕಷ್ಟ. ಅಲ್ಲಿವರೆಗೂ ಈ ರಥವನ್ನು ಎಳೆಯೋದಿದೆಯಲ್ಲ ಬಹಳ ಕಷ್ಟ ಇದೆ ಅನ್ಸುತ್ತೆ. ಬಟ್ ಇದೊಂದೇ ಮ್ಯಾನೇಜ್ ಮಾಡೋದು ಅಷ್ಟೇ ಅಲ್ವಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಎಲ್ಲರೂ ಕೂಡ, ಬಿಕಾಸ್ ಬೇರೆ ಬೇರೆ ಆಯಾಮಗಳು ಕೂಡ ಇದೆ. ಇವತ್ತು ಕೂಡ ಅವ್ರು ಮಾತಾಡ್ಬೇಕಾದ್ರೆ ಆತ್ಮ ನಿರ್ಭರ್ ಮಾತನ್ನ ಮಗದೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಅಂದ್ರೆ ಅರ್ಥ ನಾವು ನಮ್ಮತನ ಲೋಕಲ್ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು. ನಿನ್ನೆ ತಾನೇ ದೊಡ್ಡ ಮಟ್ಟದಲ್ಲಿ ಆಪ್ಗಳನ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಇನ್ನು ಜನಗಳ ಜವಾಬ್ದಾರಿ ಕೂಡ ಮಗದೊಂದು ಆಯಾಮದಲ್ಲಿ ಇದೆಯಲ್ಲ. ಅಲ್ಲ, ಖಂಡಿತವಾಗಿ ಹೌದು. ಒಂದು ನರೇಂದ್ರ ಮೋದಿ ಅವರು ಗೊತ್ತಿಲ್ಲ, ನಾನು ಶತಾವಧಾನಿ ಗಣೇಶ್ ಅವರು ಶತಾವಧಾನ ಮಾಡೋದನ್ನ ಅಷ್ಟಾವಧಾನ ಮಾಡೋದನ್ನ ನೋಡಿದೀನಿ. ಈ ಪುಣ್ಯಾತ್ಮ ಯಾವ ರೀತಿ ಅವಧಾನ ಮಾಡ್ತಾರೋ ದೇವರೇ ಬಲ್ಲ. ಬಹಳ ವಿಚಿತ್ರವಾಗಿರುವಂತ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ಅದರಲ್ಲೂ ಕೂಡ ನಾವು ಕರೋನಾನ್ ಫೈಟ್ ಮಾಡ್ತಿದ್ದೀವಿ, ಕರೋನಾ ಹುಟ್ಟಿದ ರಾಷ್ಟ್ರದ ಎದುರಿಗೂ ಫೈಟ್ ಮಾಡ್ತಾ ಇದ್ದೀವಿ. ನಾವು ಜಗತ್ತಿನ ರಾಷ್ಟ್ರಗಳೊಂದಿಗೆ ಸಲೀಸಿಲ್ಲ. ನಮ್ಗೆ ಪಾಕಿಸ್ತಾನದಿಂದ ಭಯೋತ್ಪಾದಕರು ಬರ್ತಾರೆ, ಅದನ್ನ ಹ್ಯಾಂಡಲ್ ಮಾಡಬೇಕು. ಮತ್ತು ಒಳಗೆ ಶತ್ರುಗಳಿದ್ದಾರಲ್ಲ, ಅವರು ಪಾಕಿಸ್ತಾನದ ಪರವಾಗಿ ಮಾತನಾಡ್ತಾರೆ, ಅವರು ಚೀನಾದ ಪರವಾಗಿ ಮಾತನಾಡ್ತಾರೆ. ಅವರೆಲ್ಲರನ್ನು ಎದುರಿಸುವಂತ ಒಂದು ಸೂಕ್ತವಾದ ಜಾಲ ನಿರ್ಮಾಣ ಮಾಡಬೇಕು. ಅವ್ರು ಆ ಕೆಲಸಗಳಲ್ಲಿ ನಿರಂತರವಾಗಿ ಮಗ್ನವಾಗ್ತಾ ತನ್ನ ಕ್ಯಾಬಿನೆಟ್ ಅನ್ನ ಮೇಂಟೈನ್ ಮಾಡಬೇಕು. ರಾಜ್ಯ ಸರ್ಕಾರಗಳಲ್ಲಿ ಭಿನ್ನ ದನಿಗಳು ಬರ್ತವೆ, ಅವ್ರ ಜೊತೆ ಒಂದು ಮಾತುಕತೆಯಲ್ಲಿ ನಿರಂತರವಾಗಿರ್ಬೇಕು. ಸೊ ಇವೆಲ್ಲವನ್ನು ಮಾಡೋದ್ರ ಜೊತೆಗೆ ಈ ಕರೋನಾ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಆಗದೆ ಇರುವಂತೆ ನೋಡ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಅದ್ಭುತ ಅಂತ ಕೆಲವೊಂದ್ಸಲ ನನ್ಗೆ ಅನ್ಸತ್ತೆ ಈ ಜಾಗದಲ್ಲಿ ಬೇರೆ ಯಾರ್ದು ಇದ್ರೆ ಮುರಿದೇ ಹೋಗ್ಬಿಡ್ತಿದ್ರು ಅಥವಾ ಯಾವುದೋ ಒಂದು ಕೀಲ್ಡ್ ಆಗ್ತಿದ್ರು. ಕೊನೆ ಪಕ್ಷ ಇಂಥ ಹೊತ್ತಲ್ಲಿ ಚೈನಾ ಜೊತೆಗೆ ನಾವು ತಗಲಾಕೊಳ್ಳೋದು ಬೇಡ, ಅವರು ಗ್ಯಾಲ್ವಾನ್ ಕಣಿವೆ ತಗೊಂಡ್ರೆ ತಗೊಳ್ಳಿ, ಮತ್ತೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳುವಂತ ಸ್ಥಿತಿಗೆ ಬಂದ್ಬಿಡ್ತಿದ್ರೇನೋ. ಬಟ್ ನರೇಂದ್ರ ಮೋದಿ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಅವರು ತಮಗೆ ಆ ಕಡೆಯೂ ಕೆಲಸ ಮಾಡ್ತಾ ರಷ್ಯಾದೊಂದಿಗೆ ಈ ದೇಶದ ರಕ್ಷಣಾ ಸಚಿವರನ್ನ ಅಲ್ಲಿ ಕಳಿಸಿ ಅಲ್ಲಿಂದ ಬರಬೇಕಾದ S-400 ಬೇಗ ಬರುವಂತೆ ಮಾಡ್ತಾ, ಫ್ರಾನ್ಸಿನ ಜೊತೆಗೆ ತಮ್ಮ ರ್ಯಾಪೋನ ಎಸ್ಟಾಬ್ಲಿಷ್ ಮಾಡ್ಕೊಂಡು ರಫೇಲ್ ಗಳನ್ನ ಬೇಗ ತರಿಸ್ಕೊಳ್ತಾ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ. ಜಗತ್ತಿಗೆ ಸಂದೇಶವನ್ನು ಕೊಡ್ತಿದ್ದಾರೆ, ಮಿಲಿಟರಿನೂ ಸ್ಟ್ರಾಂಗ್ ಆಗಿದ್ದೀನಿ ಮತ್ತು ಒಳಗೂ ಕೂಡ 80 ಕೋಟಿ ಜನರಿಗೆ ಮುಂದಿನ 4-5 ತಿಂಗಳಿಗಾಗುವಷ್ಟು ಅನ್ನವನ್ನು ಕೊಟ್ಟು ಎಲ್ಲ ಯುದ್ಧ ನಡೆದಾಗಲೂ ಕೂಡ ಅವ್ರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವಂತ ಕೆಪಾಸಿಟಿ ನಮಗಿದೆ ಎನ್ನುವಂತ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡೋದಿದೆಯಲ್ಲ, ಮೋದಿ ಆ ವಿಚಾರದಲ್ಲಿ ಬಹಳ ಅದ್ಭುತ ಅಂತ ಅನ್ಸುತ್ತೆ. ಒಂದು ಪ್ರಾಬ್ಲಮ್ ಬಂದ್ರೆ ಅದನ್ನ ಸಾಲ್ವ್ ಮಾಡಕ್ಕೆ ಅಧಿಕಾರಿಗಳ ಮೀಟಿಂಗ್ ಕೂತಾಗ ಒಂದು 20 ಸೊಲ್ಯೂಷನ್ ಕೊಡ್ತಾರೆ. ಅಧಿಕಾರಿಗಳು ತಲೆ ಕೆಡಿಸ್ಕೊಂಡು ಹಗಲಿರುಳು ಯೋಚನೆ ಮಾಡಿ 21ನೇ ಸಿಗಬಾರ್ದು, 20 ಇರಬೇಕು ಅನ್ನೋ ಲೆಕ್ಕದಲ್ಲಿ ಅವ್ರು ಕೂತಿರ್ತಾರೆ. ಇದನ್ನ ಪ್ರಸ್ತಾಪ ಆದ್ಮೇಲೆ ಮೋದಿ ಅವರಾಗ್ಲಿ ಅಮಿತ್ ಶಾ ಅವರಾಗ್ಲಿ 21ನೇ ಸೊಲ್ಯೂಷನ್ ಹುಡುಕ್ತಾರೆ. ಇದು ಅವರಿಬ್ಬರ ಸ್ಪೆಷಾಲಿಟಿ ಅಂತ ತುಂಬಾ ಜನ ಮಾತಾಡೋರಂತೂ ಇದ್ದೇ ಇದ್ದಾರೆ, ನಡೆದಿದೆ ಕೂಡ. ಈ ಸರ್ಪ್ರೈಸಿಂಗ್ ಎಲಿಮೆಂಟ್ ಹೇಗೆ ಬರೋಕ್ ಸಾಧ್ಯ? ಯಾವಾಗಲೂ
ಗೊತ್ತಿಲ್ಲ, ನಂಗೆ ಬಹಳ ಜನ ಮೋದಿಯವರ ಬಗ್ಗೆ ಮಾತನಾಡುವಾಗ ಈ ತರ ಸಂಗತಿಗಳನ್ನ ಹೇಳ್ತಾರೆ. ಎಲ್ಲ ಬೇಡ, ಇವತ್ತು ನರೇಂದ್ರ ಮೋದಿ ಅವರು 4 ಗಂಟೆಗೆ ಮಾತನಾಡ್ತಾರೆ ಅಂದಾಗ ಬಿಲೀವ್ ಮಿ, ಇಡೀ ದೇಶ, ಇಡೀ ಜಗತ್ನಲ್ಲಿ ಪ್ರಾಬಬಲಿ ಯಾರ್ಯಾರು ಇದನ್ನ ಕಾಯ್ತಿರ್ತಾರೋ, ಇಂಡಿಯಾ ಚೈನಾ ವಾರ್ ಬೇರೆ ತಯಾರಿ ಇರೋದ್ರಿಂದ ಬಹಳ ಜನ ಇದನ್ನ ನೋಡ್ಲಿಕ್ಕೆ ಇಷ್ಟಪಟ್ಟಿರ್ತಾರೆ, ಏನ್ ಹೇಳ್ತಾರೆ ಇವತ್ತು ಅಂತ. ಒಬ್ಬರಿಗೂ ಕೂಡ ನರೇಂದ್ರ ಮೋದಿ ಇವತ್ತು ಇದನ್ನ ಮಾತನಾಡ್ತಾರೆ ಎನ್ನುವಂತ ಕಲ್ಪನೆಯೂ ಇರಲಿಲ್ಲ ಅಂತ. ನೀವು ಯಾರ್ಯಾರು ಇದ್ರ ಬಗ್ಗೆ ಮಾತನಾಡಿದ್ದಾರೋ, ನರೇಂದ್ರ ಮೋದಿ ಅವ್ರ 4 ಗಂಟೆ ಸ್ಪೀಚ್ ಏನಿದೆ ಅಂತ ಹೇಳ್ತಾರೋ, ಒಬ್ರು ಕೂಡ ನರೇಂದ್ರ ಮೋದಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಬಗ್ಗೆ ಇವತ್ತು ಹೇಳ್ಬೋದು ಎನ್ನುವಂತ ಕಲ್ಪನೆ ಇರಲಿಲ್ಲ ಅಂತ. ಅಲ್ವಾ? ಸೊ ಹೀಗಾಗಿ ನರೇಂದ್ರ ಮೋದಿ ಎಷ್ಟು ಸರ್ಪ್ರೈಸ್ ಕೊಡ್ತಾರೆ ಅಂತಂದ್ರೆ ಅದನ್ನ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಿಂಗಾಗಿ ಅವರೊಂಥರ ಅಂದ್ರೆ ಯಾರು ಸರ್ಪ್ರೈಸ್ ಕೊಡ್ತಾರೋ, ಇದು ವಾರ್ನ ಕಲೆಯಲ್ಲಿ ಹೇಳ್ತಾರೆ, ಯಾರು ಸರ್ಪ್ರೈಸ್ ಮೊದಲು ಕೊಡ್ತಾರೋ ಅವ್ರು ಗೆಲ್ತಾರೆ ಅಂತ. ನರೇಂದ್ರ ಮೋದಿ ಪ್ರತಿ ಬಾರಿ ಗೆಲ್ತಾರೆ ಇದುವರೆಗೂ. ಅದಕ್ಕೆ ಅಮಿತ್ ಶಾ ಅವ್ರ ಬೇರೆ ಟ್ವೀಟ್ ಮಾಡ್ಬಿಟ್ರ, ಅಮಿತ್ ಶಾ ಅವರು ಯಾರು ಅಂದ ತಕ್ಷಣ ಅವರು ಹೋಮ್ ಮಿನಿಸ್ಟರ್, ಸೊ ಹಂಗಾಗಿ ಇದೇನೋ ಗಡಿ ಬಗ್ಗೆ ಇನ್ಯಾವ್ದ್ರ ಬಗ್ಗೆ ಮಾತಾಡ್ಬಿಡ್ತಾರೆ ಇವರು ಅಂತ ನಮ್ಮೆಲ್ಲರ ಗೆಸ್ಸಿಂಗ್. ಕರೆಕ್ಟ್ ಪ್ರತಿಯೊಬ್ರು ಹಂಗೆ ಅನ್ಕೊಳ್ತಾರೆ. ಬಟ್ ನರೇಂದ್ರ ಮೋದಿ ಅವರು ಯಾವಾಗ್ಲೂ ಈ ತರ ಸರ್ಪ್ರೈಸ್ ಕೊಡ್ತಾರೆ. ಆದ್ರೆ ಈ ಸಲದ ವಿಚಾರ ಮಾತ್ರ ಇದು ನರೇಂದ್ರ ಮೋದಿ ಏನ್ ಮಾತಾಡಿದ್ರು ಅದಕ್ಕಿಂತಲೂ ದೊಡ್ಡ ಕ್ಯಾನ್ವಾಸ್ ನಲ್ಲಿದೆ. ನಮಗೆ ನೇರವಾಗಿ ಕಾಣ್ತಾ ಇರೋದು ನರೇಂದ್ರ ಮೋದಿ ಅವರು ಧಾನ್ಯ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ, ಮುಂದಿನ 4 ತಿಂಗಳು ಕೊಡ್ತಿದ್ದಾರೆ ಅಂತ. ಆದ್ರೆ ಅಷ್ಟೇ ಅಲ್ಲ, 4 ತಿಂಗಳುಗಳ ಕಾಲ ನವೆಂಬರ್ನವರೆಗೂ ಭಾರತದ 80 ಕೋಟಿ ಬಡವರಿಗೆ ತೊಂದರೆ ಆಗದಂತೆ ಕಾಪಾಡುವ ಸಾಮರ್ಥ್ಯ ನಮಗಿದೆ. ಹಿಂಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಇನ್ನು ಗಡಿಯಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ವಿಲ್ ಟೇಕ್ ದ ರಿಸ್ಕ್ ಅಂತ ಹೇಳುವಂತಿದ್ದಿಲ್ಲ. ಮತ್ತೆ ಇವತ್ತು ಗಡಿಯಲ್ಲಿ ಕಮಾಂಡರ್ ಲೆವೆಲ್ ನ ಮಾತುಕತೆ ನಡೀತಾ ಇದೆ. ಸೊ ಆ ಮಾತುಕತೆಗಿಂತ ಮುಂಚೆ ನರೇಂದ್ರ ಮೋದಿ ಕೊಟ್ಟಿರುವಂತ ಈ ಸಂದೇಶ ಇದೆಯಲ್ಲ, ನನ್ಗನ್ಸುತ್ತೆ ಅದೇ ಹೇಳ್ತೀನಲ್ಲ, ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಬಹಳ ವಿಶೇಷವಾಗಿರುವಂತದ್ದು. ಅದರ್ವೈಸ್ ಹರೀಶ್, ಸುಮ್ನೆ ಯೋಚನೆ ಮಾಡಿ, ಮುಂದಿನ 4 ತಿಂಗಳ ಕಾಲ ನಾವೀಗ ಗರೀಬ್ ಕಲ್ಯಾಣ್ ಯೋಜನೆಯನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಪ್ರಧಾನಮಂತ್ರಿ ಬರಬೇಕಾದಂತ ಅಗತ್ಯ ಇರಲಿಲ್ಲ. ಇಟ್ಸ್ ವೆರಿ ಸಿಂಪಲ್. ಅದು ಕೊಡಬೇಕಾಗಿರೋ ಮೆಸೇಜ್ ಬೇರೆನೇ ಇದೆ. ಮೇ ಬಿ ಆ ಮೆಸೇಜ್ ನಿಂದ ನಾವು ತೆಗೆದುಕೊಳ್ಬೇಕಾಗಿರೋ ಬೇರೆ ಸಂಗತಿಗಳಿವೆ. ಯು ರೆಡ್ ಮೈ ಮೈಂಡ್. ಇದನ್ನ ಹೇಳೋದಕ್ಕೆ ಪ್ರಧಾನಮಂತ್ರಿಗಳು ಬಂದ್ಬಿಟ್ರ. 20 ಲಕ್ಷ ಕೋಟಿ ಅನೌನ್ಸ್ ಮಾಡಿದಾಗ ನಿರ್ಮಲಾ ಸೀತಾರಾಮನ್ ಅವರು ಪ್ರತಿದಿನ ಬಂದು ಅದ್ರ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಆದ್ರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಗೆ ನರೇಂದ್ರ ಮೋದಿ ಅವರು ಬಂದ್ಬಿಟ್ರಲ್ಲ 16 ನಿಮಿಷ ಮಾತಾಡಕ್ಕೆ ಅಂತ ನನಗೂ ಒಂದು ಕ್ಷಣ ಅನ್ಸಿರೋದು ಗ್ಯಾರಂಟಿ. ಹೌದು ನಿಜ. ಹೌದು, ಅಂದ್ರೆ ಏನ್ ಮಾತಾಡಿದ್ದಾರೋ ಅದಷ್ಟೇ ಅಲ್ಲ, ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಏನಿರುತ್ತೆ ಅದನ್ನ ಯೋಚನೆ ಮಾಡೋದೇ ಆದ್ರೆ ನರೇಂದ್ರ ಮೋದಿ ಅವರು ಒಂದು ದೊಡ್ಡದಾದ ಕ್ಯಾನ್ವಾಸ್ ನಲ್ಲಿ ದೊಡ್ಡ ಸಂದೇಶವನ್ನ ಬರೆದಿದ್ದಾರೆ. ಮತ್ತದು ಲೌಡ್ ಅಂಡ್ ಕ್ಲಿಯರ್. 4 ತಿಂಗಳ ಕಾಲ ಮುಂದಿನ ನವೆಂಬರ್ನವರೆಗೂ ಯು ಡೋಂಟ್ ವರಿ, ನಮ್ಮ ದೇಶದ ಬಡವರನ್ನ ನಾವು ನೋಡ್ಕೊಳ್ತೀವಿ, ಗಡಿಯಲ್ಲಿ ಏನಾಗ್ತಿದೆಯೋ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೂ ಸಕ್ಷಮವಾಗಿದ್ದೀವಿ, ನಾವು ನೋಡ್ಕೋತೀವಿ ಅಂತ ಒಂದು ಸಂದೇಶ ಇದೆಯಲ್ಲ, ಆ ಸಂದೇಶ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಮತ್ತೆ ಈ ಸಂದೇಶ ಹೇಗೆ ಹೋಗುತ್ತೆ ಜಗತ್ನಲ್ಲಿ ಅಂತಂದ್ರೆ, ಭಾರತ ತುಂಬಾ ಸಕ್ಷಮ ರಾಷ್ಟ್ರ ಅನ್ನುವಂತ ಒಂದು ಸಂದೇಶ ಇವತ್ತು ಡೆಫಿನೆಟ್ಲಿ ರೀಚ್ ಆಗುತ್ತೆ. ಮತ್ತೆ ಈ ಸಂದರ್ಭದಲ್ಲಿ ನಮ್ಗೆ ಅಗತ್ಯ ಇದೆ. ಯಾಕೆ ಇದು ಅಗತ್ಯ ಇದೆ ಅಂತಂದ್ರೆ, ಜಗತ್ತಿನ ಅನೇಕ ಕಂಪನಿಗಳನ್ನ ನಾವು ಆಹ್ವಾನಿಸ್ತಾ ಇದ್ದೀವಿ, ಭಾರತಕ್ಕೆ ಬನ್ನಿ, ಚೀನಾ ಬಿಟ್ಟು ಬರೋದಿದ್ರೆ ಭಾರತಕ್ಕೆ ಬನ್ನಿ ಅಂತ. ಯಾಕೆ ಚೀನಾನ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತಂದ್ರೆ, ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ರೆ ಕಿರಿಕಿರಿ ಅಲ್ಲಿ ಅಂತ, ರಾಷ್ಟ್ರವನ್ನ ಒಬ್ಬ ವ್ಯಕ್ತಿ ತಾನು ಮ್ಯಾನೇಜ್ ಮಾಡ್ಬಿಡ್ತಾನೆ, ಹೆಂಗೋ ನಡೆದೋಗುತ್ತೆ ಅಂತ. ಬಟ್ ಭಾರತದಲ್ಲೂ ಕೂಡ ಕಿರಿಕಿರಿ ಇಲ್ಲ, ಯುದ್ಧವೇ ಆಗುತ್ತೆ ಅಂತ ಆದ್ರೂ ಕೂಡ ನಾವು ಸಕ್ಷಮರಾಗಿದ್ದೀವಿ ಅಂತ ಹೇಳೋ ಮಟ್ಟಿಗಿದೆಯಲ್ಲ, ಐ ಥಿಂಕ್ ಒಂದು ಒಳ್ಳೆ ಸಂದೇಶ, ಮತ್ತೊಂದು ಅದ್ಭುತವಾಗಿರುವಂತಹ ಸಂದೇಶ. ದಶ ದಿಕ್ಕುಗಳಲ್ಲೂ ಈ ಹೋರಾಟ ನಡೀತಾ ಇದೆ, ಹಲವಾರು ಪ್ರಾಬ್ಲಮ್ಸ್ ಗಳಲ್ಲಿ. ಈಗಿನ ಪ್ರಸ್ತುತ ಸಿನಾರಿಯೋನ ಗಮನಿಸಿದ್ರೆ, ಚಕ್ರವರ್ತಿ ಸೂಲಿಬೆಲೆ ಒಬ್ಬ ಅವರ ವೈಯಕ್ತಿಕ ವಿಚಾರವಾಗಿ ಇದನ್ನು ನೋಡಿದಾಗ ಹೋರಾಟ ಕಾಣಿಸ್ತಾ ಇದೆ. ಪ್ರಧಾನಮಂತ್ರಿಗಳಿಂದ ಹಿಡಿದು ದೇಶದ ಎಲ್ಲರೂ ಕೂಡ ಹೋರಾಟ ಕಾಣಿಸ್ತಾ ಇದೆ. ಪ್ರೊಜೆಕ್ಷನ್ ನಲ್ಲಿ ಗೆಲುವು ಕಾಣಿಸ್ತಾ ಇದೆಯಾ ನಿಮಗೆ? ಇದು ಮೋಸ್ಟ್ ಆಫ್ ದಿ ಟೈಮ್ ಹರೀಶ್, ಇದೊಂದು ಪ್ರಾಪಗಂಡಾ ವಾರ್. ಯುದ್ಧ ಆಕ್ಚುಲಿ ನಡೆಯೋದೇ ಇಲ್ಲ. ನಾನು ಅವತ್ತಿಂದಲೂ ಹೇಳ್ಕೊಂಡು ಬಂದಿದ್ದೀನಿ, ಮಾತಾಡ್ತಾ ಇದ್ದೀನಿ ಏನಂತಂದ್ರೆ, ಯುದ್ಧ ಯಾವಾಗ ನಡೆಯುತ್ತೆ ಅಂದ್ರೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಅವಕಾಶ ಇದ್ದಾಗ ಮಾತ್ರ ಯುದ್ಧ ನಡೆಯುತ್ತೆ. ಗ್ಯಾಲ್ವಾನ್ ಕಣಿವೆಯಲ್ಲಿ ಯುದ್ಧ ನಡೆಯಿತು ಯಾಕೆ ಅಂತಂದ್ರೆ, ಇಂಡಿಯನ್ಸ್ಗೆ ಚೀನಾ ಕೊಟ್ಟಿದ್ದು ಸರ್ಪ್ರೈಸ್. ವಿ ನೆವರ್ ಎಕ್ಸ್ಪೆಕ್ಟೆಡ್. PP-14 ನಲ್ಲಿ ಅವರಲ್ಲಿ ಇರ್ತಾರೆ, ಅವ್ರು ಮತ್ತೆ ಅಟ್ಯಾಕ್ ಮಾಡ್ತಾರೆ ಅಂತ ಅವ್ರು ವಾಪಸ್ ಹೋಗಿದ್ದವರು. ಟೆಂಟ್ ತೆಗೆದಾಗಿತ್ತು, ವಾಪಸ್ ಟೆಂಟ್ ಎರೆಕ್ಟ್ ಆಯ್ತು June 14th. ಶಾಕ್ ಆಗಿ ಅಲ್ಲಿ ಹೋಗಿದ್ದು. ಆವಾಗ ನೋಡಿದ್ರೆ ಅಲ್ಲಿ ಬೇರೆದೇ ಒಂದು ಟೀಮ್ ಇತ್ತು, ಶಾಕ್ ಅಲ್ಲಿ ಗೆದ್ಬಿಟ್ರು ಅವರು. ಶಾಕ್ ಆದಾಗ ಮಾತ್ರ, ಶಾಕ್ ಕೊಡ್ಲಿಕ್ಕೆ ಅವಕಾಶ ಇದ್ದಾಗ ಮಾತ್ರ ಗೆಲ್ತಾರೆ. ಬಟ್ ಈಗ ಹೆಂಗಾಗಿದೆ ಅಂತಂದ್ರೆ, ಭಾರತ ಪ್ರಿಪೇರ್ ಆಗಿರೋದ್ರಿಂದ ಶಾಕ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಪಾಕಿಸ್ತಾನವೂ ಕೂಡ ಯಾಕೆ ಈಗ ಒದ್ದಾಡ್ತಿದೆ ಅಂತಂದ್ರೆ, ಇಂಡಿಯಾ ಇಸ್ ಪ್ರಿಪೇರ್ಡ್. ಅದು ಬಹಳ ಕಷ್ಟ. ಯಾವಾಗ ಎರಡೂ ದಿಕ್ಕುಗಳು ಪ್ರಿಪೇರ್ ಆಗಿರ್ತಾವೋ ಯುದ್ಧ ಆಗಲ್ಲ. ಪ್ರಿಪೇರ್ ಆಗದೆ ಹೋಗಿದ್ದಾಗ ಮಾತ್ರ ಅಚಾನಕ್ ಆಗಿ ಯುದ್ಧ ಮಾಡಬಹುದು.
ಯಾವುದು ಯುದ್ಧದಲ್ಲಿ ಗೆಲ್ಲಕ್ ಸಾಧ್ಯ ಇದೆ. ಈಗ ಭಾರತಕ್ಕಿರೋದು ನಾನ್ ಸ್ಟ್ರಾಂಗ್ ನೀನ್ ಸ್ಟ್ರಾಂಗ್ ಅಂತ ಚೈನಾಕ್ ತೋರಿಸ್ಬೇಕು. ಚೈನಾಕ್ಕಿರೋದು ಏನು ಅಂತಂದ್ರೆ ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ತನ್ನ ಸ್ಟ್ರೆಂತ್ ತಾನು ಸ್ಟ್ರಾಂಗ್ ಅಂತ ಏನ್ ಜಗತ್ತಿನ ಮುಂದೆ ತೋರಿಸ್ಕೊಂಡ್ ಬಿಟ್ಟಿದ್ಯೋ ಅದನ್ನ ಕಳ್ಕೊಳ್ಬಾರ್ದು ಅಂತ ಅದಕ್ಕೋಸ್ಕರ ತುಂಬಾ ಪ್ರಾಪಗಂಡ ಟ್ರೈ ಮಾಡ್ತು. ಅದು ಕಾಂಗ್ರೆಸ್ ಮೂಲಕ ಗಲಾಟೆ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತು. ಎಡಪಂಥೀಯ ಬುದ್ಧಿಜೀವಿಗಳು ಏನೋ ಮಾತಾಡ್ತಾ ಇದ್ರು. ಯಾರ್ಯಾರು ಮೋದಿ ಪರವಾಗಿ ಮಾತನಾಡ್ತಾರೋ ಭಾರತದ ಪರವಾಗಿ ಮಾತನಾಡ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋ ಪ್ರಯತ್ನ ಮಾಡ್ಲಾಯ್ತು. ಇವೆಲ್ಲ ಆದಾಗ್ಲೂ ಕೂಡ ಈ ಪ್ರಾಪಗಂಡ ವಾರ್ ಇವತ್ತು ಹೆಂಗಿದೆ ಅಂತಂದ್ರೆ ಜಗತ್ನಲ್ಲಿ ಭಾರತವೇ ಒಂದು ಹೆಜ್ಜೆ ಮುಂದೆ ಇದೆ ಅಂತ. ಇವತ್ತು ಕೂಡ ಹಾಂಗ್ಕಾಂಗ್ ಅಲ್ಲಿ ಅವ್ರು ತಗೊಂಬಂದಿರುವಂತ ನಿರ್ಣಯ ಏನಿದೆ, ಚೀನಾದವರು ಹಾಂಗ್ಕಾಂಗ್ ನ ವಿರುದ್ಧ ಅಥವಾ ಹಾಂಗ್ಕಾಂಗ್ ನ ಮೇಲೆ ತಂದಿರುವಂತ ಲಾ ಅಬೈಡ್ ಮಾಡುವಂತ ನಿರ್ಣಯ ಏನಿದೆ ಜಗತ್ನಲ್ಲಿ ಚೆನ್ನಾಗಿ ಹೋಗ್ಲಿಲ್ಲ. ನಿನ್ನೆವರೆಗೂ ಯುಕೆ ಸ್ವಲ್ಪ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಿತ್ತು ಚೀನಾ ಬಗ್ಗೆ. ಆದ್ರೆ ಇವತ್ತು ಅದೇ ಯುಕೆ ಹೇಳಿದೆ ಇದು ಒಳ್ಳೇದ್ ಮಾಡ್ಲಿಲ್ಲ ನೀವು ಅಂತ. ಸೊ ಪ್ರಾಪಗಂಡಾ ವಾರ್ ಏನಿದೆ ಆ ಪ್ರಾಪಗಂಡಾ ವಾರ್ ಅಲ್ಲಿ ನಾವು ಗೆದ್ದಿದ್ದೀವಿ. ಹೀಗಾಗಿ ನಮ್ ಸ್ಟ್ರೆಂತ್ ಬಹಳ ಇದೆ ಅಂತ ನನಗೆ ಅನ್ಸುತ್ತೆ. ಬೆರಳು ತುದಿಯಲ್ಲಿ ಪ್ರಪಂಚ ಕಾಣಬಹುದು ಅಂತ ಗೊತ್ತಾಗಿದ್ದು ಮೊಬೈಲ್ ಬಂದಾಗ, ಆ್ಯಪ್ಗಳು ಬಂದಾಗ, ಅದು ಯೂಸ್ ಮಾಡೋಕ್ಕೆ ಶುರು ಆದಾಗ. ಐ ಥಿಂಕ್ ನಾನು ಇದ್ರ ಬಗ್ಗೆ ಮಾತಾಡಬೇಕು ಚಕ್ರವರ್ತಿ ಸೂಲಿಬೆಲೆ ಅವರೇ. ಜಸ್ಟ್ ಒಂದು ಬ್ರೇಕ್ ತೊಗೊಂಡ್ಬರ್ತೀನಿ ಅಷ್ಟೇ, ಒಂದು ಚಿಕ್ಕ ಬ್ರೇಕ್. ಎಲ್ಲೋ ಹೋಗ್ಬೇಕಾಯ್ತಾರೆ. ಆ ದೇಶವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ ಮುಂದಿನ 4 ತಿಂಗಳುಗಳ ಕಾಲ ಅಂದರೆ ನವೆಂಬರ್ ಮುಗಿಯೋ ತನಕ ಉಚಿತವಾಗಿ ರೇಷನ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಘೋಷಣೆಯನ್ನು ಕೂಡ ಮಾಡಿದ್ರು. ಚಿಂತಕರಾದಂತಹ ಚಕ್ರವರ್ತಿ ಸೂಲಿಬೆಲೆ ನಮ್ಮ ಜೊತೆ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೆಟ್ಸ್ ಗೋ ಬ್ಯಾಕ್. ವೆಲ್ಕಮ್ ಸರ್, ವೆಲ್ಕಮ್ ಬ್ಯಾಕ್. ಮೊಬೈಲ್ ಬಂದ ಮೇಲೆ ಜಮಾನನೇ ಚೇಂಜ್ ಆಗೋಯ್ತು. ಅದಾದ್ಮೇಲೆ ನಾವೆಲ್ಲರೂ ಕೂಡ ಅಡಿಕ್ಟ್ ಆಗಿದ್ವಿ. ಇನ್ನೇನು ಪ್ರಪಂಚ ನಮ್ಮ ಕೈಲಿದೆ ಅಂತ ಅಷ್ಟೇ ಗೊತ್ತಿದ್ದು ನಮಗೆ. ಎಷ್ಟೋ ಸರಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕಾರೆ ಇದು ಯಾವ ದೇಶದ್ದು, ಯಾಕೆ ಇನ್ಸ್ಟಾಲ್ ಮಾಡ್ತಿದ್ದೀವಿ, ಯಾರಿಗೆ ದುಡ್ಡು ಹೋಗುತ್ತೆ, ಅದ್ರ ಬಗ್ಗೆ ಗಮನನೂ ಹರಿಸ್ತಿರಲಿಲ್ಲ. ಐ ಥಿಂಕ್ ಈಗ ದೊಡ್ಡ ಮಟ್ಟದಲ್ಲಿ ಈ ಬ್ಯಾನ್ ಮಾಡಿರೋದ್ರಿಂದ ಅಥವಾ ಈ ಬೆಳವಣಿಗೆ ನಡೆದಿರೋದ್ರಿಂದ ಒಂದಷ್ಟು ಅರಿವು ಮೂಡಿಸೋ ಪ್ರಯತ್ನ ಈ ಮೂಲಕ ಆಗಿದೆ ಅಂತ ನಾನಂತೂ ಭಾವಿಸ್ತೇನೆ. ನಿಮ್ಗೇನು ಅನ್ಸುತ್ತೆ? ಖಂಡಿತ ಹೌದು ಹರೀಶ್. ಅಂದ್ರೆ ಬಹುಶಃ ಇಂಡಿಯಾ ಚೈನಾ ಸ್ಟ್ಯಾಂಡ್ ಆಫ್ ಆದಾಗ್ಲಿಂದಲೂ ಕೂಡ ಈ ದೇಶದ ಜನಕ್ಕೆ ಚೈನಾ ವಸ್ತುಗಳು ಯಾವುದು, ಅದನ್ನ ಯಾಕೆ ಬ್ಯಾನ್ ಮಾಡಬೇಕು ಮತ್ತು ಯಾಕೆ ನಾವಿನ್ನು ಚೈನಾ ಆಪ್ ಗಳನ್ನ ಬ್ಯಾನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತೆಲ್ಲ ತುಂಬಾ ಚರ್ಚೆ ನಡೀತಿತ್ತು. ಅನೇಕರು ಎಷ್ಟರ ಮಟ್ಟಿಗೆ ಚಾಲೆಂಜ್ ಮಾಡಿದ್ರು ಅಂತಂದ್ರೆ, ನೀವು ಬಿಟ್ಬಿಡಿ ಅಂತ ನಮ್ಗೆ ಹೇಳ್ತೀರಾ, ನಿಮ್ಗೆ ತಾಕತ್ತಿದ್ರೆ ನೀವು ಬ್ಯಾನ್ ಮಾಡಿ ತೋರಿಸಿ ಅಂತ. ನರೇಂದ್ರ ಮೋದಿ ಅವರಿಗೆ ತಾಕತ್ತಿದ್ಯಾ ಅಂತ ಯಾವತ್ತು ಪ್ರಶ್ನೆ ಮಾಡ್ಲೇಬಾರದು. ಬಿಕಾಸ್ ಅವರು ಮೊದ್ಲಿಂದಲೂ ಕೂಡ ಹಾಗೆ ಇರೋದವರು. ಅವ್ರು ಎಷ್ಟು ಚೆನ್ನಾಗಿ ಅದನ್ನ ಒಂದೇ ದಿನದಲ್ಲಿ ಏನು ಸದ್ದೆ ಮಾಡದೆ 59 ಆಪ್ ಗಳನ್ನ ಬ್ಯಾನ್ ಮಾಡಿ ಹಾಕ್ಬಿಟ್ರು ಅಂತಂದ್ರೆ ಚೈನಾಕ್ಕೆ ನಿಜವಾಗ್ಲು ಅಫ್ಕೋರ್ಸ್ ಎಲ್ಲಾ ಕಡೆಯಿಂದಲೂ ಕೂಡ ತುಂಬಾ ದೊಡ್ಡ ಅಮೌಂಟ್ ಚೈನಾಕ್ ಬರುತ್ತೆ ಅಂತ ಏನಿಲ್ಲ. ಆದ್ರೆ ಇವೆಲ್ಲವೂ ಕೂಡ ಚೈನಾದ ಪ್ರಾಪಗಂಡಾ ವಾರ್. ನಾನು ಹೇಳ್ತಿದ್ನಲ್ಲ ಪ್ರಾಪಗಂಡಾ ನಾವು ಏನ್ ನಡೆಯುತ್ತೆ ಅಂತ. ಆ ಪ್ರಾಪಗಂಡಾ ವಾರ್ ನಲ್ಲಿ ಚೈನಾ ಗೆಲ್ಲದ. ಪ್ರಾಪಗಂಡಾ ವಾರ್ ಹೇಗ್ ನಡೆಯುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಟ್ವಿಟರ್ ನಲ್ಲಿ ನೀವೀಗ ನೋಡಿದ್ರೆ ಗೊತ್ತಾಗುತ್ತೆ, ಯಾವ್ದ್ಯಾವ್ದು ಭಾರತದ ಪರವಾಗಿರುತ್ತೋ, ಯಾವ್ದಾದ್ರು ಹಿಂದುತ್ವದ ಪರವಾಗಿರುತ್ತೋ ಆ ತರದನ್ನ ಸಲೀಸಾಗಿ ಡಿಲೀಟ್ ಮಾಡ್ಬಿಡ್ತಾರೆ. ಯಾವ್ದ್ಯಾವ್ದು ರಾಷ್ಟ್ರ ವಿರೋಧಿಯಾಗಿರುತ್ತೋ ಅದನ್ನ ಯಾರು ಮಾತಾಡಿಸೋದಿಲ್ಲ, ಅದು ಹಂಗೆ ಉಳ್ಕೊಳ್ಳುತ್ತೆ. ಇಟ್ಸ್ ಅ ಪ್ರಾಪಗಂಡಾ. ತುಂಬಾ ಚೆನ್ನಾಗಿ ಪ್ರಾಪಗಂಡಾ ಮಾಡ್ತಾರೆ. ನೀವು ಅಮೆರಿಕಾದಲ್ಲಿ ಇವತ್ತು ಪ್ರಾಪಗಂಡಾ ಹೇಗ್ ನಡೀತಾ ಇದೆ ಅಂತಂದ್ರೆ, ಟ್ರಂಪ್ ನ ವಿರುದ್ಧದ ಪ್ರಾಪಗಂಡಾ ನಡೆಸಲಿಕ್ಕೆ ಅಂತಾನೆ ಒಂದು ದೊಡ್ಡ ಪ್ರಯತ್ನ ಆಗೋಗಿದೆ. ನಿಮ್ಗೆ ಗೊತ್ತಿದೆ, ಕ್ಯಾಂಬ್ರಿಡ್ಜ್ ಅನಾಲಿಟಿಕಾ ನನ್ನ ದೇಶದ ನನ್ನ ಜನರ ಮಾಹಿತಿಗಳನ್ನ ತಾನು ತೆಗೆದುಕೊಂಡು ಹೇಗೊಂದು ಪ್ರಾಪಗಂಡಾ ನಡೆಸ್ತಾ ಇತ್ತು ಅಂತ. ಎಲ್ಲ ಪ್ರಾಪಗಂಡಾ ಮಾಡ್ಲಿಕ್ಕೆ ಅಂದ್ರೆ ಭಾರತದಲ್ಲಿ ತನಗೆ ಬೇಕಾಗಿರುವಂತ ವಿಚಾರವೇ ಹೈಲೈಟ್ ಆಗುವಂತೆ ಮಾಡ್ಲಿಕ್ಕೆ ಚೀನಾ ತನ್ನ ಎಲ್ಲ ಆಪ್ ಗಳನ್ನ ತುಂಬಾ ಸ್ಪಷ್ಟವಾಗಿ ಬಳಸ್ಕೊಂಡಿದೆ. ನಾನು ನೀವು ಕುಳಿತುಕೊಂಡು ಏನ್ ಮಾಡ್ತೀವಿ, ನನ್ನ ಮೊಬೈಲ್ ಅಲ್ಲಿ ಏನ್ ನೋಡ್ತಿರ್ತೀವಿ ಅನ್ನೋದ್ರ ಕುರಿತಂತೆ ಡಾಟಾ ಕಲೆಕ್ಟ್ ಮಾಡಿ ಯಾವ ಸಂದರ್ಭದಲ್ಲಿ ಏನನ್ನು ಕೊಡಬೇಕು ಎನ್ನುವಂತ ಪ್ರಯತ್ನದವರೆಗೂ ಎಲ್ಲವೂ ಅದ್ ಮಾಡುತ್ತೆ. ಇವತ್ತು ಎಲ್ಲಿವರೆಗೂ ಅಂತಂದ್ರೆ, ನರೇಂದ್ರ ಮೋದಿ ಅವರು ಟಿಕ್ ಟಾಕ್ ಅನ್ನು ಬ್ಯಾನ್ ಮಾಡಿದ ನಂತರ ಟಿಕ್ ಟಾಕ್ ನ ಇಂಡಿಯಾದ ಹೆಡ್ ನರೇಂದ್ರ ಮೋದಿ ಅವರು ನನ್ನ ಮಾತನಾಡ್ಲಿಕ್ಕೆ ಕರೆದಿದ್ದಾರೆ. ನಾವು ನಮ್ ಯಾವುದೇ ಡಾಟಾನ ಚೈನಾ ಕೊಡೋದಿಲ್ಲ ಅಂತ ನಾವು ಇಟ್ಕೊಟ್ಟಿದೀವಿ, ನಾವು ಕೊಡೋದಿಲ್ಲ ಅವ್ರಿಗೆ ಅಂತೆಲ್ಲ ಇವತ್ತು ಮಾತಾಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಭಾರತದ ಇಷ್ಟು ಜನರ ಕುರಿತಂತೆ ಅದೊಂದು ಏನು ಒಳಗಿಂದೊಳಗೆ ಒಂದು ಸಂಚು ನಡೆಸ್ತಾ ಇತ್ತೋ ಆ ಸಂಚಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಚೈನಾಕ್ಕೆ ದುಡ್ಡಿನ ವಿಚಾರದಲ್ಲಿ ಬಹಳ ದೊಡ್ಡ ಹೊಡೆತ ಬಿದ್ದಿದೆ ನನಗೇನು ಅನ್ಸಲ್ಲ. ಚೈನಾ ಜಗತ್ತಿಗೆ, ಚೈನಾ ಇಂದು ಡೆಟ್ ಟ್ರ್ಯಾಪ್ ಅಲ್ಲಿ ಎಲ್ಲರನ್ನೂ ಸಿಲುಕ್ಲಿಕ್ಕೆ ಹೋಗಿ ತಾನೇ ಹೇಗ್ ಸಿಕ್ಕಾಕೊಂಡಿದೆ ಅಂತಂದ್ರೆ, ಹೆಚ್ಚು ಕಡಿಮೆ $5 ಟ್ರಿಲಿಯನ್ ನಷ್ಟು ಸಾಲವನ್ನ ಅದು ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಕೊಟ್ಟಿದೆ. ಈಗ ಅದು ವಾಪಸ್ ಬರ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಸಮಯ ಬೇಕು ಅಂತ ಪ್ರತಿಯೊಂದು ರಾಷ್ಟ್ರವು ಕೇಳ್ತಿರೋದ್ರಿಂದ ಚೀನಾ ಒಂದು ದೊಡ್ಡ ಪ್ರಾಬ್ಲಮ್ ಸಿಕ್ಕಾಕೊಂಡಿದೆ. ದುಡ್ಡು ಅದಕ್ಕೊಂದು ದೊಡ್ಡ ಸಮಸ್ಯೆ ಇಲ್ಲ. ಆದ್ರೆ ಇರೋದು ಈ ದೇಶದಲ್ಲಿ ಈ ತರದೊಂದು ಪ್ರಾಪಗಂಡಾ ನಡೆಸಬಹುದಾಗಿರುವಂತ, ಪ್ರಚಾರವನ್ನು ನಡೆಸಬಹುದಾಗಿರುವಂತ, ತಂತ್ರಗಾರಿಕೆ ಹೆಣಿಬಹುದಾಗಿರುವಂತ ಒಂದು ಅವಕಾಶವನ್ನ ಅದು ಕಳ್ಕೊಂಡಿದೆ ಅನ್ನೋದು ನನ್ಗನ್ಸುತ್ತೆ. ನರೇಂದ್ರ ಮೋದಿ ಅವರು ಆ ಪ್ರಯತ್ನವನ್ನು ಈ ಮೂಲಕ ಮಾಡಿದ್ದಾರೆ ಅಂತ. ಬೆಟರ್ ಲೇಟ್ ದೆನ್ ನೆವರ್. ತುಂಬಾ ವರ್ಷಗಳ ಹಿಂದೆ ಅವ್ರನ್ನ ಉಚಿತವಾಗಿ ಒಳಗ್ ಬರೋಕ್ ಬಿಟ್ಕೊಂಡ್ಬಿಟ್ವಿ, ಯಾವುದು ರೇಟ್ಗಳನ್ನ ವಿಧಿಸದೆ. ಐ ಥಿಂಕ್ ಇವಾಗ ಒಂದೊಂದಾಗಿ ಅದನ್ನ ರಿಪೇರಿ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇವಾಗ ಶುರು ಮಾಡಿದ್ರೆ ಒಂದಷ್ಟು ವರ್ಷಗಳಾದ್ಮೇಲೆ ಆದ್ರೂ ನಾವು ನಮ್ಮ ಮತ್ತು ನಮ್ಮತನವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ಸುತ್ತೆ. ಈಗಲ್ದೆ ಹೋದ್ರೆ ಮತ್ತೆ ಯಾವತ್ತೂ ಇಲ್ಲ, ಇನ್ಯಾವತ್ತೂ ಈ ತರದ ಅವಕಾಶ ಇಲ್ಲ. ನೀವೊಂದು ಬೀಜವನ್ನ ಭೂಮಿಗೆ ಬಿತ್ತಿದ್ರೆ
ಆ ಬೀಜ ಸುಮ್ಮನೆ ಇರುತ್ತೆ, ತನಗೆ ಸೂಕ್ತವಾದ ಪರಿಸರ ಸಿಗುವವರೆಗೂ ಆ ಬೀಜ ಮೊಳಕೆ ಹೊಡೆಯಲ್ಲ. ಇಟ್ಸ್ ವೆರಿ ಸಿಂಪಲ್ ಕೃಷಿಯ ಟೆಕ್ನಿಕ್ ಅದು, ಅಥವಾ ಗೊತ್ತಿರಬೇಕಾಗಿರುವಂತ ಮಾಹಿತಿ. ಹಾಗೆಯೇ ಈ ದೇಶದಲ್ಲಿ ಸ್ವದೇಶಿ ಅನ್ನುವಂಥದ್ದೊಂದು ಬೀಜ ಏನಿತ್ತು, ಅದಕ್ಕೊಂದು ಸೂಕ್ತವಾದ ಎನ್ವಿರಾನ್ಮೆಂಟ್ ಬೇಕಿತ್ತು. ನನ್ಗೆ ಅನೇಕ ಬಾರಿ ಅನ್ಸೋದು ಈ ಕರೋನಾ ಅನ್ನೋದು ಆ ತರದೊಂದು ಎನ್ವಿರಾನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಡ್ತು ಅಂತ. ಅದರಲ್ಲೂ ಚೈನಾನೇ ಅದನ್ನ ಹುಳ ಬಿಟ್ಟಿದೆ ಅಥವಾ ಆ ವೈರಸ್ ಅನ್ನ ನಮ್ಗೆ ಕಳಿಸ್ಕೊಟ್ಟಿದೆ ಅಂತ ಗೊತ್ತಾದ ನಂತರ, ಚೈನಾ ಅಡಮೆಂಟ್ ಆಗಿ ನಿಂತಿರುವಂತ ಇವೆಲ್ಲ ವಿಚಾರ ಗೊತ್ತಾದ ನಂತರ, ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಚೈನಾ ವಿರುದ್ಧ ಒಂದು ಕಲ್ಪನೆಯನ್ನು ಕಟ್ಕೊಳ್ತಾನಲ್ಲ, ಇದು ಸೂಕ್ತವಾದ ವಾತಾವರಣ ಅಂತ. ನಾವು ಶೇರಿಟ್ ಬಗ್ಗೆ ಮಾತನಾಡ್ತಿದ್ವಿ. ಶೇರಿಟ್ಗೆ ಪ್ರತಿಯಾಗಿ ಎಷ್ಟು ಆಪ್ಗಳು ಇಂಡಿಯನ್ಸ್ ಇವೆ ಅಂತ ಈಗ ಗೊತ್ತಾಗ್ತಿದೆ ನಮ್ಗೆ. ಕ್ಯಾಮ್ ಸ್ಕ್ಯಾನರ್ ಬಗ್ಗೆ ಮಾತನಾಡ್ತಿದ್ವಿ. IITians ಕ್ಯಾಮ್ ಸ್ಕ್ಯಾನರ್ ಗೆ ಪ್ರತಿಯಾಗಿ ಎಷ್ಟು ಆಪ್ಸ್ ತಂದಿದ್ದಾರೆ ಅಂತ ಗೊತ್ತಾಗ್ತಿದೆ. ನನ್ಗೆ ಬಹಳ ಆಶ್ಚರ್ಯ ಅಂತಂದ್ರೆ, ಇನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟೇ, ಶಿರ್ಸಿಯಿಂದ ಒಂದು ಹೆಣ್ಮಗಳು ಕಾಲ್ ಮಾಡಿ ಹೇಳ್ತಾಳೆ, ನಾವು ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಬಹುದಾಗಿರುವಂತ ಒಂದು ಆಪ್ ನಾವೇ ಡೆವಲಪ್ ಮಾಡಿದೀವಿ ಅಂತ. ಕರ್ನಾಟಕದ ಹುಡುಗರೇ ಈ ತರದ್ದು ಮಾಡ್ತಾರೆ, ಇಡೀ ದೇಶದ ಅನೇಕರು ಈ ತರದ ಪ್ರಯತ್ನದಲ್ಲಿದ್ದಾರೆ. ಅವರಿಗೆ ಅವಕಾಶ ಬೇಕಾಗಿರುವ ವಾತಾವರಣ ಇರಲಿಲ್ಲ, ಈಗ ಅದ್ಭುತವಾದ ವಾತಾವರಣ ಸಿಕ್ಕಿದೆ. ಅದಕ್ಕೆ ಸರ್ಕಾರವೂ ಜೊತೆಗೂಡಿಸಿರೋದ್ರಿಂದ, ಕೈ ಜೋಡಿಸಿರೋದ್ರಿಂದ ಬಹಳ ಒಳ್ಳೆ ವಾತಾವರಣ ಆಗಿದೆ. ನನಗೆ ಅದಕ್ಕೆ ಅನ್ಕೊಳ್ಳೋದು, ನರೇಂದ್ರ ಮೋದಿ ಅವರು ಸರಿಯಾದ ಟೈಮಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ. ಇಮ್ಯಾಜಿನ್, ನೀವು ಹೊತ್ನಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಿದ್ರೆ ಈ ನಿರ್ಣಯಗಳನ್ನ ಹೇಗೆ ತೆಗೆದುಕೊಳ್ಬಹುದಿತ್ತು. ನಿರ್ಣಯನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ರಾಜೀವ್ ಗಾಂಧಿ ಫೌಂಡೇಶನ್ ನ ಪರ್ಮಿಷನ್ ತಗೋಬೇಕಾಗ್ತಿತ್ತು. ಆಗ ರಾಜೀವ್ ಗಾಂಧಿ ಫೌಂಡೇಶನ್ ಗೆ ಸ್ವತಃ ಚೀನಾ ಸರ್ಕಾರವೇ ಹಣ ಕೊಡೋದ್ರಿಂದ ಆ ಪರ್ಮಿಷನ್ ಸಿಗ್ತಿರ್ಲಿಲ್ಲ. ಭಾರತ ಚೀನಾದ ಎದುರಿಗೆ ಮಕಾಡೆ ಮಲಗಬೇಕಾದ, ಈ ಪದ ಬಳಸಬಹುದಾದ್ರೆ ಮಕಾಡೆ ಮಲಗಬೇಕಾದ ಸ್ಥಿತಿ ಇರ್ತಿತ್ತಲ್ಲ, ಇವತ್ತು ಹಂಗಿಲ್ಲ. ನಾವು ಪಾಕಿಸ್ತಾನದ ಎದುರುಗಡೆ ಅಷ್ಟೇ ಅಲ್ಲ, ಚೀನಾದ ಎದುರಿಗೂ ಕೂಡ ಎದ್ದೆಸೆಟಸಿ ನಿಲ್ಲಬಹುದಾಗಿರುವಂತಹ ವಾತಾವರಣ ಇದೆ. ವೆರಿ ಪ್ರೌಡ್, ಬಹಳ ಹೆಮ್ಮೆ ಅನ್ಸುತ್ತೆ. ಸರ್, ಐಲ್ ಕಮ್ ಬ್ಯಾಕ್ ಟು ಯು. ನಂಗೆ 120 ಸೆಕೆಂಡ್ ಮಾತ್ರ ಟೈಮ್ ಕೊಡಿ, ನಾನು ನಿಮ್ ಜೊತೆ ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತು.